Hello everyone. Once again, good evening. Welcome to the class. Last class ಅಲ್ಲಿ conic sections ಮುಗಿಸಿದ್ವಿ. So today next geometrical chapter we will take, that is introduction to three-dimensional geometry. Okay. So as the name itself says, introduction. Okay. ನೀವು ಇಲ್ಲಿವರೆಗೂ two-dimensional ಕಲ್ತಿರ್ತೀರಾ. Okay. That is Cartesian system with respect to two dimensions. ಯಾವುದು two straight lines, that is nothing but x dash and y dash. Okay, so ivaga two dimension inda we will move on to three dimensions. Okay, so two dimension alle ಸ್ವಲ್ಪ ನೀವು geometrical figures ಓದಿರ್ತೀರಾ, like square ಆಗಲಿ rectangle ಆಗಲಿ ಆ ತರ. ಅದೇ ತರ ನೀವು cube, then sphere and everything you have studied, that comes into three-dimensional geometry. ಈಗ ಟೂ ಡೈಮೆನ್ಷನ್ ಅಲ್ಲಿ ಮತ್ತೆ ಪ್ಯಾರಲೆಲೋಗ್ರಾಮ್ ಓದಿರ್ತೀರಾ, ರೋಂಬಸ್ ಓದಿರ್ತೀರಾ, ಕೈಟ್ ಓದಿರ್ತೀರಾ. ಈಗ ಪ್ಯಾರಲೆಲೋಗ್ರಾಮ್ ಅದ್ದು ತ್ರೀ-ಡೈಮೆನ್ಷನಲ್ ಜೊಮೆಟ್ರಿಕಲ್ ಫಿಗರ್ ಏನಂತ ಕರಿತೀವಿ? ಪ್ಯಾರಲೆಲೋಪೈಟ್. ಕರೆಕ್ಟ್. ಅದೇ ತರ ಸ್ಕ್ವೇರ್ ಇದ್ದಿದ್ದು ತ್ರೀ-ಡೈಮೆನ್ಷನಲ್ ಕ್ಯೂಬ್ ಆಗುತ್ತೆ. ರೆಕ್ಟಾಂಗಲ್ ಓದಿರ್ತೀರಾ. ಸೊ ವಿ ನೋ ದ ಜಾಮೆಟ್ರಿಕಲ್ ಶೇಪ್ಸ್ ಇನ್ ತ್ರೀ-ಡೈಮೆನ್ಷನಲ್ ಸ್ಪೇಸ್. ಕರೆಕ್ಟ್. ಅದೇ ತರ ಈಗ ನಮ್ದು ಏನ್ ಆಕ್ಸಿಸ್ ಸಿಸ್ಟಮ್ ಇದೆ, ಎಕ್ಸ್ ಡ್ಯಾಶ್ ವೈ ಡ್ಯಾಶ್, ನಮ್ದು ಏನ್ ಕಾರ್ಟಿಷಿಯನ್ ಸಿಸ್ಟಮ್ ಇದೆ ಅದನ್ನ ತ್ರೀ ಡೈಮೆನ್ಷನ್ ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಯು ಮೈಟ್ ಹ್ಯಾವ್ ಆಲ್ರೆಡಿ ಸ್ಟಡಿಡ್ ದಿಸ್ ಇನ್ ಕಾಲೇಜ್. ಅದಕ್ಕೆ ನಾನು ಸ್ವಲ್ಪ ಐ ವಿಲ್ ಟೇಕ್ ಡೈರೆಕ್ಟ್ಲಿ ಹಿಯರ್. ದಿಸ್ ಇಸ್ ವಾಟ್ ಯು ಹ್ಯಾವ್ ಸ್ಟಡಿಡ್ ಸೋ ಫಾರ್ with respect to the origin at the center. Correct. So x dash ಅನ್ನೋದು ಒಂದು ನಿಮ್ದು ರಿಯಲ್ ಲೈನ್, ದಟ್ ಇಸ್ ಯು ಹ್ಯಾವ್ ಆಲ್ ದ ರಿಯಲ್ ನಂಬರ್ಸ್. y dash is one more real line. Correct. ಈಗ ಇದನ್ನ ಫಸ್ಟ್ ಕ್ವಾಡ್ರಂಟ್ ಅಂತ ಕರಿತೀವಿ. ಕ್ವಾಡ್ರಾ ಸ್ಟ್ಯಾಂಡ್ಸ್ ಫಾರ್ 4. Correct. Bi stands for 2, tri stands for 3, quadra stands for 4, penta, hexa, hepta, octa, deca, so on. Correct. ಇಲ್ಲಿ 4 ಭಾಗ ಸಿಗುತ್ತೆ ನಿಮಗೆ, ಅದಕ್ಕೆ ಇದನ್ನ ಕ್ವಾಡ್ರಂಟ್ ಅಂತ ಕರಿತೀರಾ. This is first quadrant, second quadrant, third quadrant and fourth quadrant. You have to count anti-clockwise only. Yes. Now what we know here, x y ಯಾವಾಗಲೂ perpendicular ಇರುತ್ತೆ, x dash y ಯಾವಾಗಲೂ perpendicular ಇರುತ್ತೆ, x dash y dash perpendicular ಇರುತ್ತೆ. ಅದೇ ತರ x y dash ಯಾವಾಗಲೂ perpendicular ಇರುತ್ತೆ. ಇದು ಟೂ ಡೈಮೆನ್ಷನಲ್ ಸ್ಪೇಸ್. ಅದೇ ತರ ಈಗ ಇರೋ ನಿಮ್ದು ಈ ಇದಕ್ಕೆ ವಿತ್ ರೆಸ್ಪೆಕ್ಟ್ ಟು ದ ಒರಿಜಿನ್, ಇಫ್ ಐ ಇಂಟ್ರೊಡ್ಯೂಸ್ ಒನ್ ಮೋರ್ ಡೈಮೆನ್ಷನ್, ದಟ್ ಇಸ್ ಸೇ ಝೆಡ್ ಆಕ್ಸಿಸ್, ಇವಾಗ ಇದೇನಾಯ್ತು, ದಿಸ್ ಇಸ್ ಕಾಲ್ಡ್ ಆಸ್ ಯುವರ್ ತ್ರೀ ಡೈಮೆನ್ಷನಲ್ ಜಾಮೆಟ್ರಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವು ಕುಂತ್ಕೊಂಡಿರೋ ರೂಮ್ ಅನ್ನೇ ನೋಡ್ಬೋದು. ಓಕೆ, ಸೊ ಇಫ್ ಯು ಲುಕ್ ಎಟ್ ದ ಕಾರ್ನರ್ ಆಫ್ ಯುವರ್ ರೂಮ್, ನಿಮಗೆ ಒಂದು ಪಾಯಿಂಟ್ ಕಾಣುತ್ತೆ, ಅದನ್ನ ಒರಿಜಿನ್ ಅಂತ ತಗೊಂಡ್ರೆ ಒಂದು ವಾಲ್ ಈ ತರ ಹೋಗುತ್ತೆ, ಒಂದು ಲೈನ್ ಕೆಳಗಡೆ ಬರ್ತಾ ಇರುತ್ತೆ, ಒಂದು ಲೈನ್ ಆ ಕಡೆ ಹೋಗ್ತಾ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಮೂರ್ ಆಕ್ಸಿಸ್ ಆಯ್ತು. ಸೊ ಯು ಆರ್ ಲೈಕ್ ಸಿಟ್ಟಿಂಗ್ ಇನ್ ಅ ಕ್ಯೂಬ್ ಅಂತ ಅನ್ಕೊಳ್ಳಿ. ನಿಮ್ದು ಯೂಶಲಿ ಕ್ಯೂಬ್ ತರ ಇರಲ್ಲ, ಡೈಮೆನ್ಷನ್ಸ್ ಬೇರೆ ಇರುತ್ತೆ, ಬಟ್ ಯು ಆರ್ ಸಿಟ್ಟಿಂಗ್ ಇನ್ ಲೈಕ್ ಅ ತ್ರೀ ಡೈಮೆನ್ಷನಲ್ ರೂಮ್. ಹೌದಾ? ಸೊ ಅದೇ ತರ ಈಗ ಅಫ್ಕೋರ್ಸ್ ಫಸ್ಟ್ ರಿಸಲ್ಟ್, ಆಲ್ ತ್ರೀ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಇದು ನಿಮ್ದು ಪಾಸಿಟಿವ್ ಎಕ್ಸ್ ಆದ್ರೆ ಆ ಕಡೆ ಏನಿರುತ್ತೆ ನೆಗೆಟಿವ್, ದಟ್ ಇಸ್ ಎಕ್ಸ್ ಡ್ಯಾಶ್. ಇದು ವೈ ಆದ್ರೆ ಈ ಕಡೆ ಏನಿರುತ್ತೆ ವೈ ಡ್ಯಾಶ್. ಇದು ಝೆಡ್ ಆದ್ರೆ ಈ ಕಡೆ ಏನಿರುತ್ತೆ ಝೆಡ್ ಡ್ಯಾಶ್. ಹೌದಾ? ಸೊ ದಿಸ್ ಇಸ್ your three-dimensional geometry, that is you are introducing three dimensions, that is nothing but your regular space only. Now what we have to take care here, all are perpendicular to each other. X is perpendicular to y, x is perpendicular to z, x and y dash are perpendicular, x and z dash are perpendicular. So for example, if I take ಸ್ಪೇಸ್ ಲೈಕ್ ದಿಸ್, ಓಕೆ, ಸೊ ಇದು ಒಂದು ನಿಮ್ದು ಎಕ್ಸ್ ಅಂತ ಅನ್ಕೊಂಡ್ರೆ, ಟುವರ್ಡ್ಸ್ ನಿಮ್ಮ ಹತ್ರ ಇರೋ ಫಿಂಗರ್ ವೈ ಅಂತ ಅನ್ಕೊಂಡ್ರೆ ಇದು ಝೆಡ್ ಆಯ್ತು. ಕರೆಕ್ಟ್ ಅಲ್ವಾ? ಯು ಕ್ಯಾನ್ ಸಿ ದಟ್ ಆಲ್ ತ್ರೀ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಇದು ನಿಮ್ದು ಎಕ್ಸ್ ಆದ್ರೆ ಈ ಸೈಡ್ ಏನಿರುತ್ತೆ ಎಕ್ಸ್ ಡ್ಯಾಶ್. ಹೌದಾ? ಇದು ನಿಮ್ದು ವೈ ಆದ್ರೆ ನನ್ ಸೈಡ್, ಓಕೆ, ನನ್ ಸೈಡ್ ಬರೋದು ವೈ ಡ್ಯಾಶ್ ಆಗುತ್ತೆ. ಇದು ನಿಮ್ದು ಝೆಡ್ ಆದ್ರೆ ಇಲ್ಲಿ ಕೆಳಗಡೆ ಝೆಡ್ ಡ್ಯಾಶ್ ಇರುತ್ತೆ. ಸೊ ಯು ಕ್ಯಾನ್ ಸಿ ದಟ್ ಆಲ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂಡ್ ಆಲ್ ವಿಲ್ ಇಂಟರ್ಸೆಕ್ಟ್ ಅಟ್ ದ ಒರಿಜಿನ್. ಓಕೆ, ನೌ ಆಫ್ಟರ್ ದಿಸ್ ಯು ಹ್ಯಾವ್ ವೆರಿ ಇಂಪಾರ್ಟೆಂಟ್, ಈಗ ಟೂ ಡೈಮೆನ್ಷನ್ ಅಲ್ಲಿ ನಿಮಗೆ 4 ಭಾಗ ಸಿಗ್ತವೆ, ಕ್ವಾಡ್ರಂಟ್ಸ್ ಅಂತ ಕರಿತೀರಾ. ಇಲ್ಲಿ ನಿಮಗೆ 8 parts you will get. Okay, when you start counting, ಓಕೆ, ಈಗ ನಿಮ್ದು ಟುವರ್ಡ್ಸ್ ಇದು ನಿಮ್ಮ ಹತ್ರ ಒಂದು ಫೇಸಿಂಗ್ ಇದೆ. ಹೌದಾ? ಇಲ್ಲಿ ಒಂದಾಯ್ತು, ಮುಂದೆ ಒಂದು ಪಕ್ಕದಲ್ಲಿ ಇಲ್ಲೊಂದಾಯ್ತು,
ಇದ್ರ ಕೆಳಗಡೆ ಇಲ್ಲೊಂದಾಯ್ತು, ಇದ್ರ ಕೆಳಗಡೆ ಇಲ್ಲಾಯ್ತು, ಕರೆಕ್ಟಾ? ಸೊ ನಿಮ್ ಕಡೆ 4 ಆಯ್ತು. ಸೊ ನಿಮ್ ಕಡೆ 4 ಪಾರ್ಟ್ಸ್ ಆದ್ರೆ ನನ್ ಕಡೆ ಮತ್ತೆ 4 ಆಯ್ತಲ್ವಾ? ಹಿಂದಿನ ಪಾರ್ಟ್ ಇಲ್ಲಿ 1 ಆಯ್ತು, ಇಲ್ಲಿ 2, ಇಲ್ಲಿ 3, ಇಲ್ಲಿ 4. ಸೊ 4 + 4 ಹೌ ಮೆನಿ ವಿಲ್ ಗೆಟ್? 8 ಪಾರ್ಟ್ಸ್. 8 ನ ನಾವ್ ಏನಂತ ಕರಿತೀವಿ? ಆಕ್ಟಾ. ಸೊ ದಿಸ್ ಸಿಸ್ಟಮ್ ಇಸ್ ಕಾಲ್ಡ್ as octants. Okay, so this system is called as octants. We will see one by one. ಈಗ ನಾನು ಒಂದು ಡೈಗ್ರಾಮ್ ತೋರಿಸ್ತಾ ಇದ್ದೀನಿ. ಇದ್ರಲ್ಲಿ ಮತ್ತೆ ನಿಮಗೆ ಎಷ್ಟು ಪ್ಲೇನ್ ಸಿಗ್ತವೆ? ಇಷ್ಟು ಪ್ಲೇನ್ ಸಿಗ್ತವೆ. ಎಕ್ಸ್ ವೈ ಪ್ಲೇನ್. ಏನು ಎಕ್ಸ್ ವೈ ಪ್ಲೇನ್ ಅಂದ್ರೆ, ಈಗ ಕಂಪ್ಲೀಟ್ ಆಗಿ ಇದನ್ನ ನೀವು ಎಕ್ಸ್ ವೈ ಝೆಡ್ 3 ಡೈಮೆನ್ಷನ್ಸ್ ಅಂತ ಕರಿತೀರಾ, ಹೌದಾ? ಏನು ಎಕ್ಸ್ ವೈ ಪ್ಲೇನ್ ಮಾತ್ರ ಅಂದ್ರೆ ಎಕ್ಸ್ ವೈ ಮಾತ್ರ ಇದೆ, ಝೆಡ್ ಇಲ್ಲ. ಅಂದ್ರೆ ಏನು? ಈಗ ನೀವು ರೂಮ್ ನಲ್ಲಿ ಕುಂತ್ಕೊಂಡಿದ್ದೀರಾ, ಯು ಕ್ಯಾನ್ ವಾಚ್ ಅ ವಾಲ್. ನಿಮ್ ಪಕ್ಕದಲ್ಲಿ ಒಂದು ಗೋಡೆ ಇದೆ, ಹೌದಾ? ಗೋಡೆ ಅನ್ನೋದೇನು? ರೆಕ್ಟಾಂಗಲ್, ಹೌದಾ? ಇದಕ್ಕೆ ಒಂದು ಲೆಂತ್ ಅಂತ ಇದೆ, ಒಂದು ವಿಡ್ತ್ ಅಂತ ಇದೆ, ಅಷ್ಟೇ. ಸೊ ಇಟ್ ಇಸ್ 2 ಡೈಮೆನ್ಷನ್. ಸೊ ಏನ್ ಒಂದು ವಾಲ್ ಇದೆ, ಅದು ನಿಮ್ದು ಒಂದು ಪ್ಲೇನ್ ಆಯ್ತು, ಅಂದ್ರೆ ಒಂದು ಎಕ್ಸ್ ವೈ ಪ್ಲೇನ್. ಮುಂದ್ಗಡೆ ನೋಡಿದ್ರೆ ಮತ್ತೊಂದು ವಾಲ್ ಇದೆ, ಹೌದಾ? ಆ ವಾಲ್ ನೋಡಿದ್ರೆ ಏನಿದೆ ನಿಮ್ಗೆ? ರೆಕ್ಟಾಂಗಲ್ ಇದೆ, ಕರೆಕ್ಟ್ ಅಲ್ವಾ? ಒಂದ್ ಲೆಂತ್ ಅಂತ ಇರುತ್ತೆ, ಒಂದ್ ವಿಡ್ತ್ ಅಂತ ಇರುತ್ತೆ. ಅದೇನಾಯ್ತು? ಮತ್ತೊಂದು ಪ್ಲೇನ್ ಆಯ್ತು, ಸೇ ಎಕ್ಸ್ ಝೆಡ್. ಪಕ್ಕಕ್ಕೆ ನೋಡಿದ್ರೆ ಇಫ್ ಯು ಸಿ ಒನ್ ಮೋರ್, ಓಕೆ, ಆರ್ ರೂಫ್ ಆರ್ ದ ಗ್ರೌಂಡ್, ದಟ್ ಈಸ್ ಒನ್ ಮೋರ್ ಪ್ಲೇನ್. ಸೊ ಯಾವಾಗ ನೀವು ಎರಡೇ ಆಕ್ಸೆಸ್ ತಗೊಂತಾ ಇದ್ದೀರಾ, ಯು ವಿಲ್ ಗೆಟ್ ಐದರ್ ಓನ್ಲಿ 2 ಪ್ಲೇನ್ಸ್ ಲೈಕ್ ಎಕ್ಸ್ ವೈ. ಇಲ್ಲಿ ನಿಮ್ಗೆ 3 ಡೈಮೆನ್ಷನ್ ಸಿಗ್ತಾ ಇಲ್ಲ. This was only one part of that. So xy plane, yz plane or xz plane. So like this we will get the planes 3 sides. Other hand you will get other 3 sides with respect to x dash, y dash and z dash. Okay. So understanding the planes is very important. Now we'll see certain results. ನಾನು ಇಲ್ಲಿ ಒಂದು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಏನಂತ ನಾನು ಹೇಳ್ದೆ ನಿಮ್ಗೆ, ಈಗ ಕಾರ್ಟೇಶಿಯನ್ ಸಿಸ್ಟಮ್ ನಲ್ಲಿ ಯಾವುದು ಕ್ವಾಡ್ರಂಟ್ ಸಿಸ್ಟಮ್ ನಲ್ಲಿ ಇದು ಫಸ್ಟ್ ಅಂತ ಹೇಳ್ತೀರಾ, ಇದು ಯಾವಾಗ್ಲೂ ಪಾಸಿಟಿವ್ ಇರುತ್ತೆ. ಇದು ಸೆಕೆಂಡ್ ಕ್ವಾಡ್ರಂಟ್ ನಲ್ಲಿ ನೆಗೆಟಿವ್ ಪಾಸಿಟಿವ್, ಥರ್ಡ್ ಕ್ವಾಡ್ರಂಟ್ ನಲ್ಲಿ ನೆಗೆಟಿವ್ ಅಂಡ್ ನೆಗೆಟಿವ್, ಫೋರ್ತ್ ಕ್ವಾಡ್ರಂಟ್ ನಲ್ಲಿ ಪಾಸಿಟಿವ್ ಅಂಡ್ ನೆಗೆಟಿವ್. ಈಗ ನಾನು ನಿಮ್ಗೆ ಪಟ್ ಅಂತ ಒಂದು ಪಾಯಿಂಟ್ ಕೇಳಿದ್ರೆ, ಫೋರ್ತ್ ಕ್ವಾಡ್ರಂಟ್ ನಲ್ಲಿರೋ ಪಾಯಿಂಟ್ ಸೈನ್ ಬರೀರಿ ಅಂದ್ರೆ ಏನ್ ಬರೀತೀರಾ? ಎಕ್ಸ್ -y ಅಂತ ಬರೀತೀರಾ, ಬಿಕಾಸ್ ಇಟ್ ಇಸ್ ಪಾಸಿಟಿವ್ ಅಂಡ್ ನೆಗೆಟಿವ್. ನಾನ್ ನಿಮ್ಗೆ ಒಂದ್ ಪಾಯಿಂಟ್ ಕೊಟ್ಟು -x -y ಇದು ಯಾವ ಕ್ವಾಡ್ರಂಟ್ ನಲ್ಲಿ ಇದೆ ಅಂತ ಕೇಳಿದ್ರೆ ಪಟ್ ಅಂತ ಹೇಳ್ತೀರಾ ಥರ್ಡ್ ಕ್ವಾಡ್ರಂಟ್, ಯಾಕಂದ್ರೆ ನೆಗೆಟಿವ್ ಇದೆ. ಅದೇ ತರ ಆಕ್ಟನ್ಸ್ ನಲ್ಲಿ, ಓಕೆ, ಯು ಹ್ಯಾವ್ ಟು ಗೋ ಆಂಟಿ ಕ್ಲಾಕ್ ವೈಸ್ ಇನ್ ಅ ಆರ್ಡರ್ ಓನ್ಲಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡರ್ಸ್ಟ್ಯಾಂಡಿಂಗ್ ದ ಆಕ್ಟನ್ಸ್. ಓಕೆ, ಸೊ ಫಸ್ಟ್ ಆಕ್ಟಂಟ್ ನೋಡ್ಬೋದು ಏನಿರುತ್ತೆ ನಿಮ್ದು? ಎಕ್ಸ್ ವೈ ಝೆಡ್ ಟುವರ್ಡ್ಸ್ ಯೋರ್ ಸೆಲ್ಫ್. ಓಕೆ, ಅಲ್ಲಿಂದ ಏನಾಯ್ತು? ನೆಕ್ಸ್ಟ್ ಆಕ್ಟಂಟ್ ನೀವು ನೋಡ್ಬೋದು, ಅದು ಬಾಕ್ಸ್ ಏನಿದೆ ಹಿಂದೆ ಹೋಗ್ತಾ ಇದೆ, ಹೌದಾ? ಫಸ್ಟ್ ಇಲ್ಲಿತ್ತು, ಇಲ್ಲಿಂದ ಇಲ್ಲಿ ಹೋಯ್ತು. ಓಕೆ, ಸೊ ದಿಸ್ ಇಸ್ ಯರ್ ಸೆಕೆಂಡ್ ಆಕ್ಟಂಟ್. ಇಲ್ಲಿಂದ ಇಲ್ಲಿ ಬಂತು ಥರ್ಡ್ ಆಕ್ಟಂಟ್, ಇಲ್ಲಿಂದ ಇಲ್ಲಿ ಬಂತು ಫೋರ್ತ್ ಆಕ್ಟಂಟ್. ಅಂದ್ರೆ ಮೇಲ್ಗಡೆ ಇರೋ ಪಾರ್ಟ್ಸ್ ಅನ್ನ ತಗೊಂಡ್ರಿ. ಅದೇ ತರ ಈಗ ಕೆಳಗಡೆ ಬನ್ನಿ. ಸೊ ದಿಸ್ ಪೋರ್ಷನ್ ಅಂದ್ರೆ ಇಲ್ಲೇನಿರುತ್ತೆ? ಇದು ಎಕ್ಸ್ ಡ್ಯಾಶ್, ವೈ ಡ್ಯಾಶ್, ಝೆಡ್ ಡ್ಯಾಶ್. ಇಲ್ಲಿ ಮತ್ತೊಂದು ಇರುತ್ತೆ, ಇಲ್ಲಿಂದ ಹಿಂದೆ ಬಂತು, ಇಲ್ಲಿಂದ ಇಲ್ಲಿ ಅಂಡ್ ಇಲ್ಲಿಂದ ಇಲ್ಲಿ, ಕರೆಕ್ಟ್ ಅಲ್ವಾ? ಸೊ ದೀಸ್ ಆರ್ ಯೋರ್ 8 ಆಕ್ಟನ್ಸ್. ಓಕೆ, ಸೊ ಇದನ್ನ ಡೈಗ್ರಾಮ್ ನೀವು ಬೇಕಂದ್ರೆ ಸ್ವಲ್ಪ ಸ್ಕ್ರೀನ್ ಶಾಟ್ ತಗೊಂಡು ಸ್ಟಡಿ ಮಾಡ್ಬೋದು. ಐ ಆಮ್ ಸಿಟ್ಟಿಂಗ್ ಹಿಯರ್, ಯು ಆರ್ ಸಿಟ್ಟಿಂಗ್ ದೇರ್. ನನ್ನ ಹತ್ರ ಬೋರ್ಡ್ ಇಲ್ಲ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಐ ಮೀನ್ ಡೈರೆಕ್ಟ್ ಆಗಿ ಲೈವ್ ತೋರ್ಸೋದಕ್ಕೆ. ಸೊ ಐ ಆಮ್ ಟ್ರೈಂಗ್ ಟು ಶೋ ಲೈವ್ ವಿತ್ ದ ಡೈಗ್ರಾಮ್. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ದಿಸ್ ಇಸ್ ಒನ್, ಓಕೆ, ಅಲ್ಲಿಂದ 2, 3, 4, ಅಗೇನ್ 5, 6, 7, 8. ಓಕೆ, ಹೇಗೆ ಆಕ್ಟನ್ಸ್ ಬಂತು ಅರ್ಥ ಆಯ್ತು. ಬಟ್ ಸಿಂಬಾಲ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹೇಗೆ ನಿಮ್ಗೆ ಕ್ವಾಡ್ರಂಟ್ಸ್ ನಲ್ಲಿ ಯಾವ ಕ್ವಾಡ್ರಂಟ್ ಗೆ ಯಾವ ಸೈನ್ಸ್ ಬರುತ್ತೆ, ಅದೇ ತರ ಆಕ್ಟನ್ಸ್ ನಲ್ಲಿ ತುಂಬಾ ಇಂಪಾರ್ಟೆಂಟ್. ದಿಸ್ ಟೇಬಲ್ ಇಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಸೊ ದಿಸ್ ಇಸ್ ಯರ್ ಫಸ್ಟ್ ಆಕ್ಟಂಟ್, ಸೆಕೆಂಡ್, ಥರ್ಡ್, 4, 5, 6, 7, 8. ಓಕೆ, ಸೊ ದಿಸ್ ಇಸ್ ಹೌ ಯರ್ ಸಿಂಬಾಲ್ಸ್ ವಿಲ್ ಬಿ. ಫಸ್ಟ್ ಆಕ್ಟಂಟ್ ಆಲ್ ವಿಲ್ ಬಿ ಪಾಸಿಟಿವ್ ಅಂದ್ರೆ ಎಕ್ಸ್ ವೈ ಝೆಡ್. ಸೆಕೆಂಡ್ ವಿಲ್ ಬಿ ನೆಗೆಟಿವ್ ಪಾಸಿಟಿವ್ ಅಂದ್ರೆ ಎಕ್ಸ್ ಡ್ಯಾಶ್ ವೈ ಝೆಡ್. ಓಕೆ, ಸೊ ಇಟ್ ಗೋಸ್ ಆನ್. ಇದನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು, ದೆರ್ ಇಸ್ ನೋ ಆಪ್ಷನ್. ಫಾರ್ ಎಕ್ಸಾಂಪಲ್ ಒಂದ್ ಟ್ರಿಕ್ ಹೇಳ್ತೀನಿ ಹೇಗೆ ನೆನ್ಪಿಟ್ಕೋಬಹುದು ಅಂತ. ವಾಟ್ ಯು ಕ್ಯಾನ್ ಡೂ ಇಸ್, ನಿಮ್ಗೆ ಎಕ್ಸಾಮ್ ನಲ್ಲಿ ಏನೇ ಆಕ್ಟನ್ಸ್ ಮೇಲೆ ಕ್ವೆಶನ್ ಬಂದ್ರೆ ವಾಟ್ ಯು ಕ್ಯಾನ್ ಡೂ ಇಸ್ ಟೇಬಲ್ ಬರ್ಕೊಳ್ಳಿ 1 to 8 ಎಕ್ಸ್ ವೈ ಝೆಡ್. ಯು ಅಬ್ಸರ್ವ್ ದ ಲಾಸ್ಟ್ ಟೇಬಲ್. ಹೇಗಿದೆ ಲಾಸ್ಟ್ ಟೇಬಲ್ ಅನ್ನ ಫಿಲ್ ಮಾಡ್ಕೊಳ್ಳಿ. ಹೇಗೆ 4 ಪ್ಲಸ್ ಇದೆ, 4 ಮೈನಸ್ ಇದೆ, ಸರಿನಾ? ಮೇಲೆ ಬನ್ನಿ, ಏನಾಗುತ್ತೆ?
ಅಲ್ಟರ್ನೇಟ್ ಆಗಿ 2 ಪ್ಲಸ್ 2 ಮೈನಸ್ 2 ಪ್ಲಸ್ 2 ಮೈನಸ್ ಅಲ್ಟರ್ನೇಟ್ ಆಗಿ ಪ್ಲಸ್ ಮೈನಸ್ ಎರಡೆರಡು. ಓಕೆನಾ? ಫಸ್ಟ್ ನಲ್ಲಿ ಫಸ್ಟ್ ಒಂದು ಪ್ಲಸ್ ಇದೆ, ಲಾಸ್ಟ್ ಒಂದು ಪ್ಲಸ್ ಇರುತ್ತೆ, ಮಧ್ಯದಲ್ಲಿ 2 ಪ್ಲಸ್ ಇರ್ತವೆ. ಹಾಗಾದ್ರೆ ಇದು ಮೈನಸ್ ಮೈನಸ್ ಆಯ್ತು, ಪ್ಲಸ್ ಪ್ಲಸ್ ಮೈನಸ್ ಮೈನಸ್. ಓಕೆ, ಸೊ ನಿಮ್ಗೆ CET ಇರ್ಲಿ ಅಥವಾ ಬೋರ್ಡ್ ಎಕ್ಸಾಮ್ ಇರ್ಲಿ ಏನೇ ಇರ್ಲಿ, ನಿಮ್ಗೆ ಆನ್ಸರ್ ಶೀಟ್ ಕೊಟ್ಟ ತಕ್ಷಣ ಒಂದ್ ಪೆನ್ಸಿಲ್ ಇಂದ ರಫ್ ಆಗಿ ಟೇಬಲ್ ಬರ್ಕೊಂಡ್ ಬಿಟ್ಬಿಡಿ. ಓಕೆನಾ? CET ಇರ್ಲಿ ಅಥವಾ NCERT ನಿಮ್ದು ಬೋರ್ಡ್ ಇರ್ಲಿ, ಹೇಗೆ ಲಾಸ್ಟ್ ಇಂದ 4 ಪ್ಲಸ್ 4 ಮೈನಸ್, ಸೆಕೆಂಡ್ ರೋ ನಲ್ಲಿ 2 ಪ್ಲಸ್ 2 ಮೈನಸ್ 2 ಪ್ಲಸ್ 2 ಮೈನಸ್. ಓಕೆನಾ? ಯಾವ್ದಕ್ಕೆ? XYZ ಗೆ. ಜಸ್ಟ್ ಟ್ರಿಕ್ ಅಂಟಲ್ಲಿ ಫಸ್ಟ್ ರೋ ಹೆಂಗ್ ಬರುತ್ತೆ, ಒಂದು ಪ್ಲಸ್ ಲಾಸ್ಟ್ ಗೆ ಮತ್ತೆ ಫಸ್ಟ್ ಗೆ ಪ್ಲಸ್ ಇದಾವೆ, ಮಧ್ಯದಲ್ಲಿ 2 ಪ್ಲಸ್ ಇದಾವೆ, ಆಚೆ ಈಚೆ 2 ಮೈನಸ್. ಓಕೆ, ಸೊ ಒನ್ಸ್ ಯು ಗೆಟ್ ದಿಸ್, ಇಫ್ ಐ ಆಸ್ಕ್ ಯು ನೌ ಫೋರ್ತ್ ಆಕ್ಟೆಂಟ್ ನಲ್ಲಿ ಏನ್ ಸಿಂಬಲ್ ಬರುತ್ತಪ್ಪ? ಪ್ಲಸ್ ಪ್ಲಸ್ ಮೈನಸ್ ಪ್ಲಸ್. ಓಕೆ, ದಿಸ್ ಮಚ್ ಯು ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಟು ರೈಟ್ ದ ಪಾಯಿಂಟ್ಸ್. ಎಸ್, ವೆರಿ ಈಸಿ. ನೀವು ಸ್ಪೇಸ್ ನಲ್ಲಿ, ಓಕೆ, 2 ಡೈಮೆನ್ಷನ್ ನಲ್ಲಿ ಕೋಆರ್ಡಿನೇಟ್ಸ್ ಹೇಗೆ ಬರೀತೀರಾ? x, y if it is in the space. Similarly here we have to write x, y, z. ಅಂದ್ರೆ a ಅನ್ನೋದು ಒಂದು ಪಾಯಿಂಟ್ ಅಂತ ಇದ್ರೆ you can see that x axis ಇಂದ ಸ್ವಲ್ಪ ಏನೋ ಡಿಸ್ಟೆನ್ಸ್ ಇದೆ, z axis ಇಂದ ಸ್ವಲ್ಪ ಏನೋ ಡಿಸ್ಟೆನ್ಸ್ ಇದೆ, along y axis ಇಂದ ಸ್ವಲ್ಪ ಡಿಸ್ಟೆನ್ಸ್ ಇದೆ. So you have to write x, y, z if it is in the space. Okay, now if the point is on the x axis, okay, on the x axis ಅಂದ್ರೆ ಅದ್ರದ್ದು x ಡಿಸ್ಟೆನ್ಸ್ ಇರುತ್ತೆ, y ಮತ್ತೆ z ಡಿಸ್ಟೆನ್ಸ್ 0 ಇರುತ್ತೆ. ಇಫ್ ದ ಲೈನ್ ಇಸ್ ಆನ್ ದ y axis, how will you write? 0 y 0. If the line is on the z axis, then it would be 0 0 z. Correct? As simple as that. So 3 ಗೊತ್ತಾಯ್ತು, 1 ಗೊತ್ತಾಯ್ತು. ಈಗ ಒಂದ್ ವೇಳೆ ಪಾಯಿಂಟ್ ಇಸ್ ಆನ್ ದ XY ಪ್ಲೇನ್ ಅಂದ್ರೆ, ಈಗ ಸ್ಪೇಸ್ ನಲ್ಲಿ, ರೂಮ್ ಅಲ್ಲಿ, ಓಕೆ, say for example my head only you consider. If this is a point, okay, I am sitting in a room, it has some distance from XYZ. ಅದೇ ನಾನು ಒಂದು ಪಾಯಿಂಟ್ ನ ಜಸ್ಟ್ ಒಂದು ವಾಲ್ ಮೇಲೆ ಇಟ್ರೆ ಆ ಪಾಯಿಂಟ್ 2 ಡೈಮೆನ್ಷನಲ್ ವಾಲ್ ಮೇಲೆ ಇದೆ. ಕರೆಕ್ಟ್ ಅಲ್ವಾ? ಅಂದ್ರೆ ಬರೀ XY ನಲ್ಲಿ ಮಾತ್ರ ಇದೆ. ಸೊ ಅವಾಗ ಕೋಆರ್ಡಿನೇಟ್ ಹೇಗೆ ಬರೀತೀರಾ? x, y and its z would be 0. ಕರೆಕ್ಟ್? ಅದೇ ತರ YZ ನಲ್ಲಿ ಪಾಯಿಂಟ್ ಹೇಗೆ ಬರೀತೀರಾ? x would be 0 and y, z. ಲಾಸ್ಟ್ XZ ನಲ್ಲಿ ಹೇಗೆ ಪಾಯಿಂಟ್ ಬರೀತೀರಾ? x, y would be 0 and z. Okay, so this is how you have to write the points. ಒಂದು ಆಕ್ಸಿಸ್ ಮೇಲೆ ಇದ್ರೆ, ಒಂದು ಎನಿ 2 planes, ಎನಿ 2 ಕಾಂಬಿನೇಷನ್ ಪ್ಲೇನ್ ಅಲ್ಲಿ ಇದ್ರೆ, ಅಥವಾ ಕಂಪ್ಲೀಟ್ ಸ್ಪೇಸ್ ನಲ್ಲಿ ಇದ್ರೆ. Okay, so this is the introduction to your 3-dimensional. Next we have distance formula. If you have 2 points, since it is CET, I am not going to derive it. ನಮಗೆ CET ಅಲ್ಲಿ ಡೆರಿವೇಶನ್ ಎಲ್ಲ ಏನು ಬೇಕಾಗಿಲ್ಲ, ಅದನ್ನ ನೀವು NCERT ಅಲ್ಲಿ ಮಾಡಿರ್ತೀರಾ. So I'll just go for this directly. You know distance formula, x2 minus x1 whole square plus y2 minus y1 whole square. Z axis introduce ಮಾಡಿದ್ಮೇಲೆ just you have to add one more coordinate, that is z2 minus z1. That's it. Okay, this is your distance formula. If there are 2 points P and Q in 3-dimensional space, then this is given by what? This is the distance formula. Okay, so with this much introduction, ಇಲ್ಲಿ section formula delete ಇದೆ. So we will go directly to the questions now. Okay, yes, first question ಏನ್ ಹೇಳ್ತಾರೆ? Find the octants in which the following points lie. Okay, so first point ಇದೆ, ಏನಿದೆ ನೋಡಿ, ಮೈನಸ್ ಪ್ಲಸ್ ಪ್ಲಸ್ ಅಂತ ಇದೆ, ಸರಿನಾ? ಸೆಕೆಂಡ್ ಪಾಯಿಂಟ್ ಏನಿದೆ? ಮೈನಸ್ ಪ್ಲಸ್ ಮೈನಸ್. ಓಕೆ, ಸೊ ಈಗ ನಾನು ನಿಮ್ಗೆ ಹೇಳ್ದೆ, ನಿಮ್ಗೆ ಕ್ವೆಶನ್ ಪೇಪರ್ ಅಥವಾ ಆನ್ಸರ್ ಶೀಟ್ ಕೊಟ್ಟ ತಕ್ಷಣ ಅದನ್ನ ಟೇಬಲ್ ಬರ್ಕೊಂಡ್ಬಿಡಿ. ಓಕೆನಾ? ಈಗ ಟೇಬಲ್ ನಲ್ಲಿ ನೋಡೋಣ. ಮೈನಸ್ ಪ್ಲಸ್ ಪ್ಲಸ್ ಎಲ್ಲಿದೆ? ಮೈನಸ್ ಪ್ಲಸ್ ಪ್ಲಸ್ ಇಲ್ಲಿದೆ, ಮೈನಸ್ ಪ್ಲಸ್ ಪ್ಲಸ್. ಸೊ ನಿಮ್ದು ಫಸ್ಟ್ ಏನಾಯ್ತು? ಸೆಕೆಂಡ್ ಆಕ್ಟಂಟ್ ಆಯ್ತು. ನೆಕ್ಸ್ಟ್ ಏನಿದೆ? ಮೈನಸ್ ಪ್ಲಸ್ ಮೈನಸ್ ಎಲ್ಲಿದೆ? ಮೈನಸ್ ಪ್ಲಸ್ ಮೈನಸ್ ಇಲ್ಲಿದೆ, ಯಾವ್ದದು? 6th one. So what is your answer? Second and 6th. Which option is correct? Option D is correct. Okay, next the point -2, -3, -4 lies in the which octant? Okay, ಈಗ ನೋಡಿ, -2, -3, -4 ಏನಿದೆ? all are minus. In which octant all are minus? 7th one. So what is your answer? 7th. Okay, ಯಾವ ಆಪ್ಷನ್ ಅದು?
Option B. Yes, very good. Who answered that? Okay. So 7th octant is your answer. Okay. Next. Yes. Let ABC be the feet of the perpendicular segment drawn from the point P, which is 3, 4, 5. ಅಂದ್ರೆ ಇದು x, y, z ಅಂತ ಅನ್ಕೊಂಡ್ರೆ ಒಂದು ಪಾಯಿಂಟ್ ಇದೆ P ಅನ್ನೋದು. ಯಾವುದು? 3, 4, 5. ಈಗ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, when you join that point with the axis, that will be always perpendicular, correct? So if I join like this line is always perpendicular, and this will be the foot of the perpendicular. Foot andre end point, correct? Foot of the perpendicular. ಏನ್ ಹೇಳ್ತಾ ಇದ್ದಾರೆ? Let ABC be the feet of the perpendicular segment drawn from P on XY, YZ, ZX planes. ಅಂದ್ರೆ P ಇಂದ ಒಂದು XY ಪ್ಲೇನ್ ನಲ್ಲಿ ಒಂದು ಫುಟ್ ಬರ್ಕೊಂಡಿದ್ದಾರೆ. ಅದೇ ತರ XZ ನಲ್ಲಿ ಒಂದು, YZ ನಲ್ಲಿ ಒಂದು. ಹಾಗಾದ್ರೆ ABC ದು ಕೋಆರ್ಡಿನೇಟ್ ಏನಾಗುತ್ತೆ? ಓಕೆ, ಈಗ ನೋಡಿ, ಎ ಯಾವ ಪ್ಲೇನ್ ನಲ್ಲಿ ಇದೆ? XY ಪ್ಲೇನ್ ನಲ್ಲಿ ಇದೆ, ಕರೆಕ್ಟಾ? ಸೊ ಹೌ ವಿಲ್ ಯು ರೈಟ್ XY ಪ್ಲೇನ್? ಇಟ್ಸ್ Z axis would be 0. Okay, its X and Y will be present, but its X and Y, since it is perpendicular, the distance would be same only, right? So X ಎಷ್ಟಾಗುತ್ತೆ? 3 ಆಗುತ್ತೆ. Y ಎಷ್ಟಾಗುತ್ತೆ? 4 ಆಗುತ್ತೆ. Because you are just drawing the perpendicular, its distance from X axis would be still same only. ಹೌದಾ? Its distance from Y axis would be still same only. Yes, so the it will be 3, 4, 5. Next, B ಎಲ್ಲಿದೆ? YZ ಪ್ಲೇನ್ ನಲ್ಲಿ ಇದೆ, ಹೌದಾ? ಅದಕ್ಕೆ X 0 ಆಯ್ತು, ಬಟ್ YZ ಪ್ಲೇನ್ ಫುಟ್ YZ ಪ್ಲೇನ್ ನಲ್ಲಿ ಇದ್ರೆ ಸ್ಟಿಲ್ ದ ಪಾಯಿಂಟ್ ವಿಲ್ ಬಿ ಸೇಮ್ ಓನ್ಲಿ. ಸೊ Y ಎಷ್ಟಿದೆ? 4 ಇದೆ. Z ಎಷ್ಟಿದೆ? 5 ಇದೆ. ಓಕೆ, ನೆಕ್ಸ್ಟ್ C ಎಲ್ಲಿದೆ? ZX ಪ್ಲೇನ್ ನಲ್ಲಿ ಇದೆ. ZX ಪ್ಲೇನ್ ನಲ್ಲಿ ಇದೆ ಅಂದ್ರೆ ಇದು Y 0 ಆಯ್ತು. X will be same only, that is 3, and Z will be same only, which is 5. So what are the coordinates of ABC? 3, 4, 0, 0, 4, 5, 3, 0, 5. ಯಾವ ಆಪ್ಷನ್ ನಲ್ಲಿ ಇದೆ? 3, 4, 0, 0, 4, 5, 3, 0, 5. ಆಪ್ಷನ್ ಡಿ. ಓಕೆ, ಸೊ ದಿಸ್ ಇಸ್ ಯೋರ್ ಆಪ್ಷನ್. ಅರ್ಥ ಮಾಡ್ಕೊಳ್ಳಿ, ಪಾಯಿಂಟ್ ಪಿ ಅನ್ನೋದು ಇಲ್ಲಿದೆ. ಓಕೆ, ಇದು ನಿಮ್ದು XY ಪ್ಲೇನ್. XY ಪ್ಲೇನ್ ನಲ್ಲಿ ನಾನು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಫುಟ್ XY ಪ್ಲೇನ್ ಅಲ್ಲಿ ಆಯ್ತು, ಕರೆಕ್ಟಾ? ಈಗ P ದು X ಇಂದ ಡಿಸ್ಟೆನ್ಸ್ 3 ಇದೆ, Y ಇಂದ 4 ಇದೆ, Z ಇಂದ 5 ಇದೆ. ಬಟ್ ಫಾರ್ ದಿಸ್ ಫುಟ್ ಆಲ್ಸೋ this distance remains same only, correct? So the ordinates will remain same, which is your option D. Next, M is the foot of the perpendicular drawn from the point A of 6, 7, 8 on the YZ plane. Then what are the coordinates of a point A? Very easy. ಏನ್ ಹೇಳ್ತಾ ಇದ್ದಾರೆ? ಸೇಮ್, ಎಕ್ಸಾಕ್ಟ್ ಸೇಮ್ ಕ್ವೆಶನ್. A ಅನ್ನೋದು ಒಂದು ಪಾಯಿಂಟ್, ಹೌದಾ? ಏನದು? 6, 7, 8. ಸರಿನಾ? ಇದು XYZ ಅಂತ ಅನ್ಕೊಂಡ್ರೆ ಇದ್ರದ್ದು ಒಂದು YZ ಪ್ಲೇನ್ ನಲ್ಲಿ ನೀವು ಫುಟ್ ಅನ್ನ ಡ್ರಾ ಮಾಡ್ತಾ ಇದ್ದೀರಾ. ಅಂದ್ರೆ ಇದು YZ ಪ್ಲೇನ್ ನಲ್ಲಿ. ಓಕೆ, ಸೊ ದಿಸ್ ಇಸ್ ಯೋರ್ YZ ಪ್ಲೇನ್. Foot of the perpendicular will be in YZ plane. Andre, which is that point? M is the foot. Okay, if M is the foot, which is in YZ plane, so its X would be 0 and Y and Z would remain same. Y ಎಷ್ಟಿದೆ? 7 ಇದೆ. Z ಎಷ್ಟಿದೆ? 8 ಇದೆ. So what is your answer? 0, 7, 8. As simple as that. Okay. Similarly, L is the foot of the perpendicular of the point 3, 5, 6 on X axis. Okay, L is drawn in where? L na foot of the perpendicular ಅನ್ನ X axis ಮೇಲೆ ಡ್ರಾ ಮಾಡಿದ್ದಾರೆ, ಸರಿನಾ? ಸೊ ಇದನ್ನ X axis ಅಂತ ತಗೊಂಡ್ರೆ ಇದು ಒಂದು ಸ್ಪೇಸ್ ನಲ್ಲಿ ಪಾಯಿಂಟ್ ಆದ್ರೆ ಇದ್ರದ್ದು ಫುಟ್ ಯಾವ್ದ್ರ ಮೇಲೆ ಡ್ರಾ ಮಾಡಿದ್ದಾರೆ? ಬರೀ X axis ಮೇಲೆ ಮಾತ್ರ. ಹಾಗಾದ್ರೆ ಕೋಆರ್ಡಿನೇಟ್ಸ್ ಆಫ್ L ಎಷ್ಟಾಗುತ್ತೆ? X axis ಹೇಗ್ ಬರೀತೀರಾ? X, 0, 0. But if this is 3, then this also has to be 3 only, correct? So what will be answer? 3, 0, 0, which is option A. Okay, next. These are all 3-dimensional, is very easy. Okay, next, what is the locus of a point for which X is 0 and Y is 0? Andre nodi, if this is X, Y and Z,
ಒಂದು ಪಾಯಿಂಟ್ ಇದೆ, ಆ ಪಾಯಿಂಟ್ಗೆ ಎಕ್ಸ್ 0 ಇದೆ, ಝೆಡ್ ಕೂಡ 0 ಇದೆ, ಬಟ್ ಆ ಪಾಯಿಂಟ್ ಇದೆ, ಅಬ್ಸೆಂಟ್ ಅಂತೂ ಇಲ್ಲ, ಕರೆಕ್ಟಾ? ಅಬ್ಸೆಂಟ್ ಅಂತೂ ಇಲ್ಲ, ಅದಕ್ಕೆ ಎಕ್ಸ್ 0 ಇದೆ, ಝೆಡ್ 0 ಇದೆ. ಸ್ಪೇಸ್ ಅಲ್ಲಂತೂ ಇರಕ್ ಸಾಧ್ಯನೇ ಇಲ್ಲ, ಬಿಕಾಸ್ ಸ್ಪೇಸ್ ನಲ್ಲಿ ಇದ್ದಿದ್ರೆ ಎಕ್ಸ್ ಮತ್ತೆ ಝೆಡ್ ಎಕ್ಸಿಸ್ಟ್ ಆಗ್ತಾ ಇತ್ತು. ಈಗ ಎಕ್ಸ್ 0 ಇದ್ದು ಝೆಡ್ 0 ಇದ್ರೆ ಡೆಫಿನೆಟ್ಲಿ ಆ ಪಾಯಿಂಟ್ ಎಲ್ಲಿರ್ಬೇಕು? ವೈ ಆಕ್ಸಿಸ್ ಮೇಲೆನೆ ಇರಬೇಕು, ಕರೆಕ್ಟ್ ಅಲ್ವಾ? ಸೊ ವಾಟ್ ಈಸ್ ದಿಸ್ ಲೋಕಸ್ ಆಫ್ ಅ ಪಾಯಿಂಟ್? ಇಟ್ ಈಸ್ ಅ ಈಕ್ವೇಶನ್ ಆನ್ ವೈ ಆಕ್ಸಿಸ್, ವಿಚ್ ಇಸ್ ಆಪ್ಷನ್ ಬಿ. ಕರೆಕ್ಟ್. ಪಾಯಿಂಟ್ ಅಂತೂ ಇದೆ, ದಟ್ ಈಸ್ ದೇರ್. ಕಂಪ್ಲೀಟ್ ಆಗಿ ಅಬ್ಸೆಂಟ್ ಅಂತೂ ಏನಿಲ್ಲ, ಇದೆ, ಸ್ಪೇಸ್ ಅಲ್ಲಿ ಇಲ್ಲ. ಯಾಕೆ ಸ್ಪೇಸ್ ಅಲ್ಲಿ ಇಲ್ಲ? ಅದಕ್ಕೆ ಎಕ್ಸ್ 0 ಇದೆ, ಝೆಡ್ 0 ಇದೆ. ಅಂದ್ರೆ ಎಕ್ಸ್ ಆಕ್ಸಿಸ್ ಮೇಲೂ ಇಲ್ಲ, ಝೆಡ್ ಆಕ್ಸಿಸ್ ಮೇಲೇನೂ ಇಲ್ಲ, ಎಕ್ಸ್ ಝೆಡ್ ಪ್ಲೇನ್ ಅಲ್ಲೂ ಇಲ್ಲ, ಎಕ್ಸ್ ವೈ ಪ್ಲೇನ್ ಅಲ್ಲೂ ಇಲ್ಲ, ಯಾಕಂದ್ರೆ ಎಕ್ಸ್ 0 ಇದೆ. ಸೊ ಹಾಗಾದ್ರೆ ಅದು ಎಲ್ಲಿರ್ಬೇಕು? ಆನ್ ದ ವೈ ಆಕ್ಸಿಸ್ ಓನ್ಲಿ ಇಟ್ ಶುಡ್ ಬಿ. ಸೊ ವಾಟ್ ಈಸ್ ಯೋರ್ ಆನ್ಸರ್? ಇಟ್ ಈಸ್ ಅ ಲೈನ್ ಆಫ್ ಈಕ್ವೇಶನ್ ಆನ್ ವೈ ಆಕ್ಸಿಸ್. ಓಕೆ, ನೆಕ್ಸ್ಟ್, what is the equation of YOZ plane? Yes, what will be the equation of YOZ plane? Can anybody tell me? ಅಂದ್ರೆ ಒಂದು ಏನ್ ಪಾಯಿಂಟ್ ಇದೆ, YZ ಪ್ಲೇನ್ ನಲ್ಲಿ ಇದೆ, ಓಕೆನಾ? YZ ಪ್ಲೇನ್ ನಲ್ಲಿ ಇದೆ ಮಾತ್ರ, ಇಟ್ ಈಸ್ ಓನ್ಲಿ ಇನ್ YZ ಪ್ಲೇನ್. Then what is absent? X is absent for that. Correct? That point is only in YZ plane. That means YOZ andre YZ plane. Correct? YOZ. It is only on YZ. Hagadre, it is not on X. So what I can write? For which X is 0. Option A. Okay. Next. What is the equation of X-axis? Okay. What is the meaning of X-axis? ಅಂದ್ರೆ ನೀವು ಯಾವ್ದೇ ಲೋಕಸ್ ಆಫ್ ಪಾಯಿಂಟ್ ತಗೊಂಡ್ರು ಅದು ಎಕ್ಸ್ ಆಕ್ಸಿಸ್ ಮೇಲೆ ಮಾತ್ರ ಇದೆ, ಅಂದ್ರೆ ಎಕ್ಸ್ ಆಕ್ಸಿಸ್ ಮಾತ್ರ ಎಕ್ಸಿಸ್ಟ್ ಆಗ್ತಾ ಇದೆ. ಹಾಗಾದ್ರೆ ಅದಕ್ಕೆ ಏನೇನ್ 0 ಇರುತ್ತೆ? ವೈ 0 ಇರುತ್ತೆ, ಝೆಡ್ 0 ಇರುತ್ತೆ. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಸಿ ಇಸ್ ಕರೆಕ್ಟ್. ಓಕೆ, ದೇ ಹ್ಯಾವ್ ಟೋಲ್ಡ್ ವಾಟ್ ಈಸ್ ದ ಇಕ್ವೇಶನ್ ಆಫ್ ಎಕ್ಸ್ ಆಕ್ಸಿಸ್. ಮೀನ್ಸ್ ವಾಟ್ ಎವರ್ ದ ಪಾಯಿಂಟ್ಸ್ ಯು ಟೇಕ್, those are all on only x axis. Definitely their y and z ordinates are 0. Yes. Next. ಏನ್ ಹೇಳ್ತಾ ಇದ್ದಾರೆ? What is the perpendicular distance of a point P 6, 7, 8 from xy plane? Okay. So, if this is x, if this is y, if this is z. Okay. The point is here, say 6, 7, 8. What is its perpendicular distance from xy plane? ಯಾವುದು ನಿಮ್ದು xy plane? This is your xy plane. ಹೌದಾ? ಈ xy plane ನಲ್ಲಿ ಮತ್ತೊಂದು ಪಾಯಿಂಟ್ ಇದೆ ಅಂತ ಅನ್ಕೊಳ್ಳೋಣ. ಈ ಪಾಯಿಂಟ್ ಇಂದ ನೀವು ಡಿಸ್ಟೆನ್ಸ್ ಫೈಂಡ್ ಮಾಡಬೇಕು. ಈಗ ಈ ಪಾಯಿಂಟ್ ಎಲ್ಲಿದೆ? xy plane ನಲ್ಲಿ ಇದೆ. ಹಾಗಾದ್ರೆ ಇದಕ್ಕೆ z ಆರ್ಡಿನೇಟ್ ಏನಾಯ್ತು? 0 ಆಯ್ತು. ಸರಿನಾ? x ಏನಾಗುತ್ತೆ? ಸಿನ್ಸ್ ಇಟ್ ಇಸ್ ಅ ಪರ್ಪೆಂಡಿಕ್ಯುಲರ್, ಇದಕ್ಕೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ? ಎಕ್ಸ್ ಇಂದಾನು ಸೇಮ್ ಡಿಸ್ಟೆನ್ಸ್ ಇರುತ್ತೆ. ಸೊ ಎಕ್ಸ್ ಎಷ್ಟಾಯ್ತು? 6 ಆಯ್ತು. ವೈ ಎಷ್ಟಾಯ್ತು? 7 ಆಯ್ತು. ಡು ವಿ ನೋ ದ ಡಿಸ್ಟೆನ್ಸ್ ಫಾರ್ಮುಲಾ? ಎಸ್, ವೆರಿ ಈಸಿಲಿ. ಏನ್ ಹೇಳುತ್ತೆ ಡಿಸ್ಟೆನ್ಸ್ ಫಾರ್ಮುಲಾ? ನಾವು ಸಿ ಇಟ್ ಇಸ್ ಅ CET ಪ್ರಾಬ್ಲಮ್. ಸೊ ನಾನು ಪ್ರತಿ ಸ್ಟೆಪ್ ಬರೆಯಲ್ಲ, ಸ್ವಲ್ಪ ಫಾಸ್ಟ್ ಆಗಿ ಮಾಡೋಣ. x2 ಮೈನಸ್ x1, 6 ಮೈನಸ್ 6 0 ಆಯ್ತು. y2 ಮೈನಸ್ y1 ಸ್ಕ್ವೇರ್, 7 minus 7 0 ಆಯ್ತು. ಪ್ಲಸ್ z2 minus z1 square, 8 minus 0 ಅಂದ್ರೆ 8 square. So this is 8 square, which is nothing but 8. So what is your answer? 8 units. That is option A. Okay, because the point was in xy plane. ಅಂದ್ರೆ perpendicular ಇದ್ದಿದ್ರಿಂದ ಇದು ಪಾಯಿಂಟ್ ಗೆ x axis ಇಂದ ಎಷ್ಟಿದೆ ಅಷ್ಟೇ ಈ ಪಾಯಿಂಟ್ ಗೂ ಇರುತ್ತೆ. ಸೊ x 6 ಆಯ್ತು, y 7 ಆಯ್ತು, z 0 ಆಯ್ತು, ಬಿಕಾಸ್ ಇಟ್ ಇಸ್ ಇನ್ xy plane. ನೆಕ್ಸ್ಟ್, ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ P and Q. ಸಿಂಪಲ್. x1 y1 z1, x2 y2 z2. ವಿ ನೋ ದ ಡಿಸ್ಟೆನ್ಸ್ ಫಾರ್ಮುಲಾ. ಓಕೆ, ಸೊ ನಾನು ಇಲ್ಲಿ CET ಇದ್ದಿದ್ರಿಂದ ನಾನು ಎಲ್ಲ ಸ್ಟೆಪ್ಸ್ ಬರೆಯಲ್ಲ, ಸ್ವಲ್ಪ ಟೈಮ್ ಸೇವ್ ಮಾಡೋಣ. ಓಕೆ, x2 ಮೈನಸ್ x1 ಮೈನಸ್ 4 ಮೈನಸ್ 1 ಅಂದ್ರೆ ಎಷ್ಟಾಯ್ತು? ಮೈನಸ್ 5 ಸ್ಕ್ವೇರ್. ಪ್ಲಸ್ y2 ಮೈನಸ್ y1, 1 ಮೈನಸ್ ಆಫ್ ಮೈನಸ್ 3, ಮೈನಸ್ ಆಫ್ ಮೈನಸ್ 3 ಅಂದ್ರೆ 1 ಪ್ಲಸ್ 3 ಆಯ್ತು, ವಿಚ್ ಇಸ್ 4. ನೆಕ್ಸ್ಟ್ z2 ಮೈನಸ್ z1,
2 minus 4 which is minus 2. Okay, so ಇದೆಷ್ಟಾಯ್ತು 25, 16 and 4. That is nothing but 45. So root 45 is your answer. ಅಥವಾ ಇದನ್ನ rewrite ಮಾಡ್ಕೊಂಡ್ರೆ 45 you can write as 9 into 5 which is 3 root 5. So what is the distance between P and Q? 3 root 5. ಯಾವ option? Option C. Okay, simple. Same 2 dimension apply ಮಾಡೋ ತರ 3 dimension ಅಷ್ಟೇ. Next, let ABC be the feet of perpendicular segment drawn from the point P of 3, 4, 5 on XY, YZ, ZX planes respectively. Then the distance of points A, B, C from the point P in units respectively are. Okay, understand? Same ಆವಾಗಲೇ ಮಾಡಿದ್ದೆ, ಬಟ್ ಇಲ್ಲಿ ಜಸ್ಟ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೇಕು ನಾವು ಅಷ್ಟೇ. ಓಕೆ, ಇದು XY ಅನ್ಕೊಂಡು ಇದು X Y, ಸೇ ದಿಸ್ ಇಸ್ ಒರಿಜಿನ್. ಸ್ಪೇಸ್ ನಲ್ಲಿ ಒಂದು ಪಾಯಿಂಟ್ ಇದೆ, ಯಾವ ಪಾಯಿಂಟ್ ಅದು? P. ದಟ್ ಸೇಸ್ 3, 4, 5. ಈಗ ನೀವು ಎಷ್ಟು ಪರ್ಪೆಂಡಿಕ್ಯುಲರ್ಸ್ ತಗೊಂತಾ ಇದ್ದೀರಾ? 3 ಪರ್ಪೆಂಡಿಕ್ಯುಲರ್ಸ್ ತಗೊಂತಾ ಇದ್ದೀರಾ, ಹೌದಾ? ವಾಟ್ ಇಸ್ ಯರ್ ಫಸ್ಟ್ ಪಾಯಿಂಟ್ ವೇರ್ ಇಟ್ ಗೋಸ್ ಅಂಡ್ ಮೀಟ್ಸ್ ದ A? ಓಕೆ, ದಿಸ್ ಪಾಯಿಂಟ್ ಇಸ್ A. ಎ ಎಲ್ಲ ಹೇಳಿದ್ದಾರೆ ರೆಸ್ಪೆಕ್ಟಿವ್ಲಿ, ಅಂದ್ರೆ ಎ ವಿತ್ XY, ಸರಿನಾ? ಸೊ ಎ ಅನ್ನೋದು XY ಪ್ಲೇನ್ ನಲ್ಲಿ ಇದೆ. ಹಾಗಾದ್ರೆ ಕೇಳಿರೋ ಕ್ವಶನ್ ಏನು? ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಎ ಬಿ ಸಿ ಫ್ರಮ್ ಪಿ, ಅಂದ್ರೆ ಎ ಇಂದ ಪಿ, ಬಿ ಇಂದ ಪಿ, ಸಿ ಇಂದ ಪಿ, 3 ಡಿಸ್ಟೆನ್ಸ್ ನಾವು ಫೈಂಡ್ ಮಾಡ್ಬೇಕು, ಸರಿನಾ? ಈಗ ಪಾಯಿಂಟ್ ಎ ಅನ್ನೋದು ಎಲ್ಲಿದೆ? XY ಪ್ಲೇನ್ ನಲ್ಲಿ ಇದೆ. ಸೊ ಇದಕ್ಕೆ Z ಆಕ್ಸಿಸ್ ಏನಾಗುತ್ತೆ? ಐ ಮೀನ್ Z ಆರ್ಡಿನೇಟ್ ಏನಾಗುತ್ತೆ? 0 ಆಯ್ತು. ಬಟ್ ಇದು ಮತ್ತೆ ಇದು ಪರ್ಪೆಂಡಿಕ್ಯುಲರ್ ಇದ್ದಿದ್ರಿಂದ ಡಿಸ್ಟೆನ್ಸಸ್ ಸೇಮ್ ಇರುತ್ತೆ, ಹೌದಾ? ಸೊ ಎಗೆ X ಏನಾಯ್ತು? 3 ಆಯ್ತು, Y ಏನಾಯ್ತು? 4 ಆಯ್ತು, ಸರಿನಾ? ಅಂಡ್ ವಾಟ್ ಇಸ್ P? 3, 4, 5. Can we find the distance of PA? Very easily, yes. So PA will be what? Square root of x2 minus x1. 3 minus 3, 0 ಆಯ್ತು. 4 minus 4, 0 ಆಯ್ತು. 5 minus 0, 5 square ಆಯ್ತು, which is 5. So what is the first distance? 5. ನೆಕ್ಸ್ಟ್ ಬಿ. ಬಿ ಯಾವ ಪ್ಲೇನ್ ನಲ್ಲಿ ಇದೆ? YZ ಪ್ಲೇನ್ ನಲ್ಲಿ ಇದೆ, ಹೌದಾ? YZ ಪ್ಲೇನ್ ನಲ್ಲಿ ಇದೆ ಅಂದ್ರೆ ಇದಕ್ಕೆ X 0 ಆಯ್ತು, Y will be 4, Z will be 5. ಓಕೆ, ಯು ಆರ್ ಫೈಂಡಿಂಗ್ ದಿಸ್ ಡಿಸ್ಟೆನ್ಸ್ ಫ್ರಮ್ ವೇರ್ ಅಗೇನ್? P, ಕರೆಕ್ಟಾ? ಸೊ PB ಏನಾಗುತ್ತೆ? x2 minus x1. 3 minus 0 is 3, so 3 square. ಇದು 0 ಆಯ್ತು, ಇದು 0 ಆಯ್ತು. ಸೊ ವಾಟ್ ಇಸ್ ದ ಆನ್ಸರ್? 3. ನೆಕ್ಸ್ಟ್ ಸಿ ಪಾಯಿಂಟ್ ಎಲ್ಲಿದೆ? ZX ಪ್ಲೇನ್ ನಲ್ಲಿ ಇದೆ, ಹೌದಾ? ಸೊ ZX ಪ್ಲೇನ್ ಅಂದ್ರೆ Y ಆರ್ಡಿನೇಟ್ 0 ಆಯ್ತು, X ಎಷ್ಟಿದೆ? ಇಟ್ ವಿಲ್ ಬಿ ಸೇಮ್ ಆಸ್ ದಟ್ ಆಫ್ P, ಯಾಕಂದ್ರೆ ಪರ್ಪೆಂಡಿಕ್ಯುಲರ್ ಇದೆ. ಇದೇನಾಯ್ತು? 5. ಅಗೇನ್ ವಿ ಹ್ಯಾವ್ ಟು ಫೈಂಡ್ ದಿಸ್ ಡಿಸ್ಟೆನ್ಸ್ ಫ್ರಮ್ ವೇರ್? ಪಾಯಿಂಟ್ P. ಓಕೆ, ಸೊ PC ಏನಾಗುತ್ತೆ? 3 minus 3, 0 ಆಯ್ತು. 4 minus 0, 4 square. ಓಕೆ, y2 minus y1 whole square. So what is this answer? 4. So respectively, what are the distances? 5, 3 and 4. Which option is correct? Option C. Yes. Next. Find the equation of the set of the points P such that its distance from the point A 3, 4, minus 5 and B minus 2, 1, 4 are equal. Okay, ಅಂದ್ರೆ ಏನ್ ಹೇಳ್ತಾ ಇದ್ದಾರೆ? 2 ಪಾಯಿಂಟ್ಸ್ ಇದಾವೆ with coordinates this, and B is one more point with coordinates minus 2, 1, 4. ಓಕೆನಾ? ಏನ್ ಹೇಳ್ತಾ ಇದ್ದಾರೆ? ಒಂದು ಪಾಯಿಂಟ್ P ಇದೆ, ಆರ್ಬಿಟ್ರರಿ ಪಾಯಿಂಟ್ P, ಸೇ x, y, z. ಇದಕ್ಕೆ ಈಕ್ವೇಶನ್ ಫೈಂಡ್ ಮಾಡಿ. ಹೇಗೆ? ಸಚ್ ದಟ್ ದ ಡಿಸ್ಟೆನ್ಸ್ ಆಫ್ P ಫ್ರಮ್ A ಅಂಡ್ B ಆರ್ ಈಕ್ವಲ್. ಅಂದ್ರೆ P ಇಂದ A ಅನ್ನೋ ಡಿಸ್ಟೆನ್ಸ್ P ಇಂದ B ಅನ್ನೋ ಡಿಸ್ಟೆನ್ಸ್ಗೆ ಈಕ್ವಲ್ ಇದೆ. ಹಾಗಾದ್ರೆ ಒಂದು ಈಕ್ವೇಶನ್, ಒಂದು ರಿಲೇಶನ್ ಬರಿಬಹುದು. ಏನ್ ರಿಲೇಶನ್ ಬರಿಬಹುದು? PA ಈಕ್ವಲ್ಸ್ ಟು PB ಅಂತ, ಕರೆಕ್ಟ್ ಅಲ್ವಾ? ಈಗ PA ಅನ್ನೋದು ಒಂದು ಲೈನ್ ಸೆಗ್ಮೆಂಟ್, PB ಅನ್ನೋದು ಒಂದು ಲೈನ್ ಸೆಗ್ಮೆಂಟ್. ಈಕ್ವೇಶನ್ ಫೈಂಡ್ ಮಾಡೋದಕ್ಕೆ ನಾವು ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಬಹುದು, ಕರೆಕ್ಟಾ? ಯಾಕಂದ್ರೆ ನಮ್ಗೆ ಇಲ್ಲಿ ಕೋಆರ್ಡಿನೇಟ್ಸ್ ಗೊತ್ತಿದಾವೆ. ಸೊ ಫಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ ಫಾರ್ PA. ಓಕೆ, x2 minus x1 ಅಂದ್ರೆ x minus 3 whole square plus y minus 4 whole square plus z minus of minus plus ಆಯ್ತು ಇಲ್ಲಿ
ಈಕ್ವಲ್ಸ್ ಟು ಪಿ ಬಿ. ಓಕೆ, ಪಿ ಬಿ ಏನ್ ಹೇಳ್ತಾ ಇದ್ದಾರೆ, ಎಕ್ಸ್ ಮೈನಸ್ ಆಫ್ ಮೈನಸ್ ಪ್ಲಸ್ ಆಯ್ತು, y minus 1 whole square, z minus 4 whole square. Okay, now for your convenience, square on both sides, the square root can be cancelled. Even a ಸ್ವಲ್ಪ solve ಮಾಡಿ, ಯಾಕೆ ನಮಗೆ equation ಬೇಕು, ಕರೆಕ್ಟಾ? So all are in the form of identities. So a minus b whole square ಅಂದ್ರೆ ಏನಾಯ್ತು, a square, ಇದು 6x plus 9 ಆಯ್ತು. Here y square minus 4 into 2 is 8 plus 16 ಆಯ್ತು. Here plus z square 10x plus 25 ಆಯ್ತು, ಈಕ್ವಲ್ಸ್ ಟು ಈ ಕಡೆ ಏನೇನ್ ಸಿಗುತ್ತೆ, ಎಕ್ಸ್ ಸ್ಕ್ವೇರ್ 4x 4 y square minus 2y plus 1, this is z square minus 8z plus 16. ಕರೆಕ್ಟಾ? ಈಗ ಎರಡು ಕಡೆ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, y ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, z ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಏನೇನ್ ಉಳಿತು ನೋಡೋಣ, ಇಲ್ಲಿ -6 ಉಳಿತು, ಇಲ್ಲಿ +4, +4 ಅನ್ನ ಆ ಕಡೆ ತಂದ್ರೆ ಮೈನಸ್ ಆಯ್ತು, ಸೊ ಮೈನಸ್ 10x ಆಯ್ತು. ಇಲ್ಲಿ ಮೈನಸ್ ಅಂದ್ರೆ ಇದು ಮತ್ತೆ ಇದು ಸಾಲ್ವ್ ಮಾಡ್ಕೊಂಡ್ವಿ, -8y minus 2y, -2y ನ ಈ ಕಡೆ ತಂದ್ರೆ ಪ್ಲಸ್ ಆಯ್ತು, -8 plus 2 -6y ಆಯ್ತು. ಸೊ ದಿಸ್ ಇಸ್ ಸಾಲ್ವ್ಡ್. ದಿಸ್ ಇಸ್ ವಾಟ್, z ಅಲ್ವಾ ಇದು, ಇಲ್ಲಿ 10z ಇದೆ, ಇಲ್ಲಿ 8z ಇದೆ, ಹೌದಾ? ಸೊ -8 ಅನ್ನ ಆ ಕಡೆ ಹಾಕಿದ್ರೆ ಪ್ಲಸ್ ಆಯ್ತು, 10 + 8 ಎಷ್ಟಾಯ್ತು, 18z ಆಯ್ತು. ಓಕೆನಾ? ಸರಿ, ಇದು ಸಾಲ್ವ್ ಆಯ್ತು. ಈಗ ನ್ಯೂಮರಿಕಲ್ಸ್ 9 16 ಅಂದ್ರೆ 25, 25 + 25 50 ಆಯ್ತು. ಇಲ್ಲಿ 4 1 5 ಆಯ್ತು, ಇದು 21 ಆಯ್ತು, +21 ಅನ್ನ ಈ ಕಡೆ ತಂದ್ರೆ -21 ಆಯ್ತು, ಕರೆಕ್ಟ್ ಅಲ್ವಾ? ಸೊ ಇವಾಗ ಇಫ್ ಐ ಮಲ್ಟಿಪ್ಲೈ ಬೈ ನೆಗೆಟಿವ್ ಸೈನ್, ಇದು 10x ಆಯ್ತು, ಇದು +6y ಆಯ್ತು, ಇದು -18 ಆಯ್ತು. 50 - 21 ಎಷ್ಟಾಯ್ತು, 29 +29. ಸೊ ಯು ಆರ್ ಮಲ್ಟಿಪ್ಲೈಯಿಂಗ್ ಬೈ ನೆಗೆಟಿವ್ ಸೈನ್, -29, ಕರೆಕ್ಟ್? ಸೊ ದಿಸ್ ಇಸ್ your ರಿಕ್ವೈರ್ಡ್ ಈಕ್ವೇಶನ್. ಯಾವ ಆಪ್ಷನ್ ಇದು, ಆಪ್ಷನ್ ಎ. Okay, so that's the required equation of set of the points. Next, ಏನ್ ಹೇಳ್ತಾ ಇದ್ದಾರೆ, find the point on x-axis which is equidistant from a and b. Okay, very easy question, ತುಂಬಾ ಅಂದ್ರೆ ತುಂಬಾ easy question. x-axis ಮೇಲೆ ಒಂದು ಪಾಯಿಂಟ್ ಇದೆ, ಸರಿನಾ? x-axis ಮೇಲೆ ಪಾಯಿಂಟ್ ಇದೆ ಅಂದ್ಮೇಲೆ ನಮ್ಗೆ ಏನ್ ಗೊತ್ತಾಯ್ತು, ಹೇಗ್ ಬರೀತೀರಾ ಇದ್ರ ಕೋಆರ್ಡಿನೇಟ್, x, 0, 0, ಹೌದಾ? ಇಟ್ ಇಸ್ ಈಕ್ವಿಡಿಸ್ಟೆಂಟ್ ಫ್ರಮ್ 2 ಪಾಯಿಂಟ್ಸ್, ಯಾವುದು, ಒಂದು ಎ ಮತ್ತೆ ಒಂದು ಬಿ. ಈಕ್ವಿಡಿಸ್ಟೆಂಟ್ ಅಂದ್ರೆ ಏನು, ಈಕ್ವಲ್ ಡಿಸ್ಟೆನ್ಸ್ ಅಂದ್ರೆ ಇದನ್ನ ಪಾಯಿಂಟ್ ಎಕ್ಸ್ ಅಂತ ಅನ್ಕೊಂಡ್ರೆ ax is equals to ab. I can write, yes, a ಏನಿದೆ 3, 2, 2, b ಏನಿದೆ 5, 5, 4. Okay, they have clearly told that point is at a equidistant from a and b. ಅಂದ್ರೆ a ಮತ್ತೆ b ಡಿಸ್ಟೆನ್ಸ್ x ಇಂದ x ಇಂದ a ಮತ್ತೆ x ಇಂದ b ಸೇಮ್ ಇರುತ್ತೆ, ಕರೆಕ್ಟ್? Therefore I can write xa equals to xb. Then we have to find this point x. x ಗೆ ಏನಿದೆ x, 0, 0. ಸೊ ಬೇಸಿಕಲಿ ಈ x ವ್ಯಾಲ್ಯೂ ಫೈಂಡ್ ಮಾಡಿದ್ರೆ ನಮ್ ಕೆಲಸ ಮುಗೀತು, ಸರಿನಾ? ವಿಲ್ ಅಪ್ಲೈ ದ ಫಾರ್ಮುಲಾ. ಏನ್ ಹೇಳುತ್ತೆ, ಡಿಸ್ಟೆನ್ಸ್ ಫಾರ್ಮುಲಾ. ಓಕೆ, ಸೊ ದಿಸ್ ಇಸ್ x - 3 whole square plus 0 - 2 ಅಂದ್ರೆ -2 square, 0 - 2 ಅಂದ್ರೆ -2. Similarly x with b ಏನ್ ಸಿಗುತ್ತೆ, x - 5 whole square, this is -5 square, this is -4 square. ಎರಡು ಕಡೆ ಸ್ಕ್ವೇರ್ ಮಾಡ್ಕೊಳ್ಳಿ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡ್ಬೋದು, ಇದನ್ನ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳಿ. This is x square -6x plus 9, this is 4 and this is 4. Here I'll get x square -10x plus 25 plus 25 plus 16. ಹೌದಾ? ಓಕೆ, ಸರಿ. What I can cancel from both sides, x square I can cancel from both sides. Okay, what all is remaining? Here it is 17 minus 6x
Here it is minus 10x. This is 50, 60, 66. Correct? Okay. So if I take 10x on this side, 66 minus 70, 4x equals to 49. So what is the value of x? 49 by 4. So x is 49 by 4. So what is the coordinate? 49 by 4, 0, 0. Which option is correct? Option D. Yes, they had told point is on the x-axis and it is at a equal distance from A and B. Next. Find the point on the y-axis. Okay, very easily. ಅರ್ಥ ಮಾಡ್ಕೊಳ್ಳಿ. ಇದು y-axis ಅಂತ ಅನ್ಕೊಂಡ್ರೆ the point is on the y-axis. So how will you write that? 0, y, 0, which is at a distance of root 10 from the point 1, 2, 3. ಅಂದ್ರೆ ಒಂದು ಪಾಯಿಂಟ್ ಇದೆ, ಸೆ ಪಿ ಅಂತ, ಇದು y ಅಂತ ಅನ್ಕೊಳ್ಳಿ. 1, 2, 3. ಇದರಿಂದ ಇದು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಎಷ್ಟಿದೆ ಡಿಸ್ಟೆನ್ಸ್? ರೂಟ್ 10 ಇದೆ. ಹಾಗಾದ್ರೆ y ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಓಕೆ, therefore what they are telling, py is equals to root 10. ಆಲ್ರೆಡಿ ಕೊಟ್ಟಿದ್ದಾರೆ. py ಮಧ್ಯದಲ್ಲಿ ಡಿಸ್ಟೆನ್ಸ್ ರೂಟ್ 10 ಇದೆ. Apply the distance formula. Okay, so what I'll get here? 0 minus 1 is minus 1 square. Here I'll get y minus 2 square. Here I'll get minus 3 square equals to root 10. Now square on both sides. Here I'll get 1. This is y square, 4y, 4. This is 9 and this is equals to 10. Correct? So 9 plus 1, 10 ಆಯ್ತು. ಈ 10 ಮತ್ತೆ ಈ 10 cancel ಆಯ್ತು. What is left? 4y plus 4 equals to 0. Sorry. So this is a quadratic equation. Minus 2y plus 4. Okay. So what are the roots you will get? Y minus 2. Y minus 2. Okay. So this has to be 2. So y minus 2 whole square equals to 0. So y equals to 2. So what you got? Y as 2 plus 2. So what is your point now? 0, 2, 0. Which option? Option C. So option C is correct. Okay. Next. Determine the point on in YZ plane which is equidistant from 3 points A, B and C. Okay. ಸ್ವಲ್ಪ ಕೆಲಸ ಜಾಸ್ತಿ but easy question. ಏನ್ ಹೇಳ್ತಾ ಇದ್ದಾರೆ? Say x, y, z. ಪಾಯಿಂಟ್ ಎಲ್ಲಿದೆ? XY ಪ್ಲೇನ್ ಅಲ್ಲಿ ಇದೆ. ದಿಸ್ ಇಸ್ ಯೋರ್ XY ಪ್ಲೇನ್. ಪಾಯಿಂಟ್ ಎಲ್ಲಿದೆ? XY ಪ್ಲೇನ್ ಅಲ್ಲಿ ಇದೆ. ಹಾಗಾದ್ರೆ ಅದ್ರದ್ದು ಕೋಆರ್ಡಿನೇಟ್ ಹೇಗೆ ಬರೀತಾರೆ? x ವುಡ್ ಬಿ 0, y, z. ಸರಿನಾ? ಈ ಪಾಯಿಂಟ್ 3 ಪಾಯಿಂಟ್ಸ್ ಇಂದ ಯಾವುದು ABC ಇಂದ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಈ ಪಾಯಿಂಟ್ ಅನ್ನ P ಅಂತ ಅನ್ಕೊಂಡ್ರೆ ಏನ್ ಹೇಳ್ತಾ ಇದ್ದಾರೆ? P ಇಂದ A, P ಇಂದ B, ಆಮೇಲೆ P ಇಂದ C. ಇವು 3 ಡಿಸ್ಟೆನ್ಸ್ ಸೇಮ್ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ ಈ ಪಾಯಿಂಟ್ ಫೈಂಡ್ ಮಾಡಕ್ಕೆ ಟ್ರೈ ಮಾಡೋಣ. ನಮ್ಗೆ ಏನ್ ಬೇಕು? y ಬೇಕು, z ಬೇಕು. ಸರಿ? ಸೊ 1 by 1 you can start. Here however you want you can do. ಮ್ಯಾಮ್ ನಾವು ಒಂದೇ ಲೈನ್ ಅಲ್ಲಿ 3 ಬರ್ಕೊಂತೀವಿ ಅಂದ್ರೆ ಒಂದೇ ಲೈನ್ ಅಲ್ಲಿ ಬರ್ಕೋಬಹುದು. ಇಲ್ಲ ಎರಡೆರಡೆ ತಗೋತೀನಿ ಅಂದ್ರೆ ಎರಡೆರಡೆ ತಗೋಬಹುದು. ಎನಿಥಿಂಗ್ ಇಸ್ ಫೈನ್. ಸೊ ಇಫ್ ಐ ಟೇಕ್ ಫಸ್ಟ್ PA ಅಂಡ್ PB. ಓಕೆ, P ಏನಿದೆ? 0, y, z. ಹೌದಾ? ಸೊ ಇಲ್ಲಿ ಬರೀತೀನಿ ನಾನು 0, y, z. P to A. What I'll get? Square root. Now to save the time, ಆ ಸ್ಕ್ವೇರ್ ರೂಟ್ ಅನ್ನ ನಾನು ಈಗಲೇ ರಿಮೂವ್ ಮಾಡ್ಬಿಡ್ತೀನಿ. ಸ್ಕ್ವೇರಿಂಗ್ ಬೋತ್ ಸೈಡ್ಸ್. ಜಸ್ಟ್ ಅಸ್ಯೂಮ್ ಸ್ಕ್ವೇರಿಂಗ್ ಬೋತ್ ಸೈಡ್ಸ್. ಡೈರೆಕ್ಟ್ ಆಗಿ ಬರೆದ್ ಬಿಡ್ತೀನಿ. ಸೊ P to A ಇಲ್ಲಿದೆ A. 0 minus 2 ಅಂದ್ರೆ minus 2 square. minus 2 square ಎಷ್ಟಾಯ್ತು? 4. y minus 0 whole square ಅಂದ್ರೆ y square ಆಯ್ತು. z minus 3 whole square. z minus 3 whole square ಅಂದ್ರೆ z square. 6z plus 9. ಕರೆಕ್ಟಾ? ಈಕ್ವಲ್ಸ್ ಟು PB. ಇಲ್ಲಿದೆ PB. ಓಕೆ, 0 minus 0 0 ಆಯ್ತು. y minus 3 whole square ಅಂದ್ರೆ
y square 6y plus 9. Okay. And z minus 2. Z minus 2 whole square andre z square 4z 4. ಹೌದಾ? ಓಕೆ. ಇದು ಪಿ ಎ ಪಿ ಬಿ. ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ? y ಕ್ಯಾನ್ಸಲ್ ಆಯ್ತು, y ಸ್ಕ್ವೇರ್ z ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. 9 plus 4 is 13 minus 6z. Here what I'm getting? Minus 6y minus 4z. 9 plus 4 13. Okay. Did I write anywhere wrong? Let's see. 13 13 cancel ಆಯ್ತಾ? z ಆಗಿ 0 ಬರ್ತಾ ಇದೆ ನಂಗೆ. ಮೈನಸ್ no, correct. Yes. So minus 4z ನ ಈ ಕಡೆ ತಗೊಂಡ್ ಬಂದ್ರೆ minus 2z ಆಯ್ತು. Minus 6y. Or you can write this as z equals to 3y. Is this correct? Just check, have I done all calculations correct? Okay, fine. PA, PB ಆಯ್ತಾ? PB ಮತ್ತೆ PC ಯೂಸ್ ಮಾಡೋಣ. Or PA, PC, anything you can use. All are equal, anything you can use. If I use PB ನ ನಾವು just find out ಮಾಡ್ಕೊಂಡಿದ್ವಲ್ಲ, this was your PB. Y square minus 6y plus 9 plus z square minus 4z plus 4. PC ಎಲ್ಲಿದೆ? PC ಇದು ನಿಮ್ದು PC. So 0 minus 0 0 ಆಯ್ತು. y minus 0 ಇಲ್ಲಿ y square ಆಯ್ತು. z minus 1 whole square ಅಂದ್ರೆ minus 2z plus 1. Now again y square cancels, z square cancels. What is left? Minus 6y minus 4z plus 4 equals to minus 2z plus 1. Minus 2z ನ ಈ ಕಡೆ ತಂದ್ರೆ this is minus 10z plus 2z. ಇದನ್ನ ಈ ಕಡೆ ಹಾಕಿದ್ರೆ minus 3. So this is minus 8z equals to minus 3. Okay, definitely wrong. Can anybody spot where calculation mistake I did? Can anybody point out? PA, that is 2 minus 0, 2, y 0, y square, z minus 3. Ma'am, I did not add 9. Where I did not add 9? ಇಲ್ಲಿ ಒಂದು 9 ಇದೆ. ಇದು ಪ್ಲಸ್ 9, ಈ ಪ್ಲಸ್ 9 ಕ್ಯಾನ್ಸಲ್ ಆಯ್ತಾ? ಈ ಪ್ಲಸ್ 4, ಈ ಪ್ಲಸ್ 4 ಮೈನಸ್ ಕ್ಯಾನ್ಸಲ್ ಆಯ್ತು. PA, 1 second. This is 0, y square, z minus 3. Z minus 3 andre a square, that is z square. 3 square is 9. 2 into 3 is 6. Correct. PB ತಗೊಂಡ ನೆಕ್ಸ್ಟ್ PB ಅಂದ್ರೆ 0 0 ಆಯ್ತು. y minus 3 ಅಂದ್ರೆ 3 into 2 6 ಆಯ್ತು. 3 square ಆಯ್ತು. z minus 2 ಅಂದ್ರೆ z square 4. 2 into 2 4 ಆಯ್ತು. ಕರೆಕ್ಟ್ ಅಲ್ವಾ? PA equals to PB equals to PC. PB ಅಂತೂ ಇದೇ ಆಯ್ತು. PC 0 y z minus 1. Okay, let me get back to this question, or will you try? Simple question. PA PB equals to PC, or at the end we will come back. Okay, we'll go to the next question. We'll come back to that question next. ಏನ್ ಹೇಳ್ತಾ ಇದ್ದಾರೆ? What is the distance of a point A from the x-axis? That means A is one point in the space 2 3 2. Okay, and you have to find the distance of this point from the x-axis. Andre, if the foot of this is on the x-axis, that means you have to find the distance from x, 0, 0. Andre,
ಈ ಫುಟ್ ಎಕ್ಸ್ ಆಕ್ಸಿಸ್ ಮೇಲೆ ಇದ್ದಿದ್ರಿಂದ ಇದ್ರ ಎಕ್ಸ್ ಆರ್ಡಿನೇಟ್ ಏನಾಗುತ್ತೆ 2 ಅಂತಾನೆ ಆಗುತ್ತೆ, ಸೇಮ್ ಆಸ್ ದಟ್ ಆಫ್ ಎ. ಸೊ ಬೇಸಿಕಲಿ ಯು ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಅಂಡ್ ದಿಸ್, ಕರೆಕ್ಟ್? ಬಿಕಾಸ್ ದ ಪಾಯಿಂಟ್ ಇಸ್ ಆನ್ ದ ಎಕ್ಸ್ ಆಕ್ಸಿಸ್, y ಮತ್ತೆ z ಅಬ್ಸೆಂಟ್ ಇರುತ್ತೆ, ಬಟ್ ಸಿನ್ಸ್ ಇಟ್ ಇಸ್ ದ ಫುಟ್ ಇಸ್ ಆನ್ ದ x axis from a, its x would be same. So now what will be the distance? ನಾನು ಡೈರೆಕ್ಟ್ ಆಗಿ ಬರೀತೀನಿ ಇಲ್ಲಿ. 2 minus 2 0 ಆಯ್ತು, 3 minus 0 3 square ಆಯ್ತು, 2 minus 0 2 square. So this is 9 plus 4 which is equals to root 30. As simple as that. What is your answer? Option B. Okay. Next. The perpendicular distance of point 8, 15, 6 from y-axis. Yes. So again there is one point in the space which is 8, 15 and 6 from the y-axis. So if I take this as y-axis, this distance you have to find. So since this point is on the y-axis, its x and z would be 0. Y will be same as that of the other point, correct? So ಈಗ distance ಏನಾಗುತ್ತೆ? 8 minus 0, 8 square. 15 minus 15, 0. 6 minus 0 is 6 square. So this is 64 plus 36, which is 100. Square root of 100 is 10. So what is the distance? Option D, 10 units. Okay. Now the last option, I want you people to try it. ನಾನು ಒಂದು x axis ಮಾಡಿದೆ, y axis ಮಾಡಿದೆ. ಅದೇ ತರ same question. What is the perpendicular distance of the point 658 from the z axis? Okay. Z axis ಅಂದ್ರೆ point ಯಾವ ತರ ಇರುತ್ತೆ? ಈ ತರ ಇರುತ್ತೆ. Z would be same as that of this point 8. Correct? Because you have a perpendicular distance. I want you people to try this. Either write down the question or please take the screenshot. I'll just give you 2 seconds. Take the screenshot. Try this. So basically you are finding the distance between this and the point is on the z axis. Andre ishtu. Okay. Next. ಏನ್ ಹೇಳ್ತಾ ಇದ್ದಾರೆ? Let 3, 4, minus 3, 4, minus 1 and minus 1, 2, 3 be the end points of a diameter on a sphere. So sphere, it is a 3-dimensional geometry. Of course, ನಾನು just reference ಗೆ ಈ ತರ ಬರೀತೀನಿ. End points of the diameter ಅಂದ್ರೆ ಈ ಪಾಯಿಂಟ್ ಒಂದು end of the diameter ಇದೆ, ಈ ಪಾಯಿಂಟ್ ಒಂದು end of the diameter ಇದೆ, ಕರೆಕ್ಟಾ? Then what is the radius of the sphere? ನಮ್ಗೆ ಏನ್ ಗೊತ್ತು? ರೇಡಿಯಸ್ half of the diameter, correct? Can we find the length of the diameter? Very easily. That length PQ is nothing but distance between P and Q, correct? The distance is nothing but magnitude. Magnitude ಯಾವುದು? Length. ಹೌದಾ? ನಾವು ಡಯಾಮೀಟರ್ ಅನ್ನ ಲೆಂತ್ ಫೈಂಡ್ ಮಾಡಿದ್ರೆ radius is half of the diameter. So let us find the length of the PQ, which is nothing but the distance from P to Q. So x2 minus x1, 3 minus 1, minus of minus plus ಆಯ್ತು, 3 plus 1 is 4, 4 square. 4 minus 2 is 2, 2 square. Plus minus 1 minus 3, minus 1 minus 3 andre minus 4. So what is this? This is 16 plus 4 plus 16, which is 36. 36 andre ಎಷ್ಟಾಯ್ತು? 6. So length of the diameter is 6. Then what will be the radius? Half of the diameter, which is 6 by 2, that is 3. Which option is correct? Option B, 3 units. Okay, radius ಕೇಳಿದ್ದಾರೆ, so radius is 3 units. Next. ಏನ್ ಹೇಳ್ತಾ ಇದ್ದಾರೆ? There are 4 vertices given, A, B, C, D with coordinates. These are the vertices of what? ಟೆಟ್ರಾಹೆಡ್ರಾನ, ಪ್ಯಾರಲೋಗ್ರಾಮ, ರೋಂಬಸ, ಸ್ಕ್ವೇರ. ಓಕೆ, ಸೊ ಸ್ಕ್ವೇರ್ ನಲ್ಲಿ ಏನ್ ಗೊತ್ತು ನಮ್ಗೆ? ಆಲ್ ಸೈಡ್ಸ್ ಆರ್ ಈಕ್ವಲ್. ಪ್ಯಾರಲೋಗ್ರಾಮ್ ನಲ್ಲಿ ಏನ್ ಗೊತ್ತು? ಅದೇ ತರ ಅಪೋಸಿಟ್ ಸೈಡ್ಸ್ ವಿಲ್ ಬಿ ಈಕ್ವಲ್ ಅಂಡ್ ಸೋ ಆನ್. ಸೊ ರೋಂಬಸ್ ಗೊತ್ತು, ಟೆಟ್ರಾಹೆಡ್ರಾನ್ ಗೊತ್ತು. ಸೈಡ್ಸ್ ವಿ ಹ್ಯಾವ್ ಟು ಕಂಪೇರ್, ಕರೆಕ್ಟಾ? ಸೊ ಸೈಡ್ಸ್ ಅಂದ್ರೆ ಏನಾಯ್ತು? ಲೈನ್ ಸೆಗ್ಮೆಂಟ್ಸ್, ಸೇ ಎ ಬಿ ಸಿ ಡಿ. ನಾನು ಜಸ್ಟ್ ಒಂದು ರಿಫರೆನ್ಸ್ ಗೆ ಒಂದು ಡಯಾಗ್ರಾಮ್ ಡ್ರಾ ಮಾಡ್ತೀನಿ. ಸೈಡ್ಸ್ ಎ ಬಿ ಒಂದು ಲೈನ್ ಸೆಗ್ಮೆಂಟ್. ಕ್ಯಾನ್ ವಿ ಫೈಂಡ್ ದ ಲೆಂತ್ ಆಫ್ ದಿಸ್ ಲೈನ್ ಸೆಗ್ಮೆಂಟ್? ಎಸ್. ಅಂದ್ರೆ ಏನಾಗುತ್ತೆ? ದಟ್ ಈಸ್ ನಥಿಂಗ್ ಬಟ್ ಲೆಂತ್ ಆಫ್ ದ ಸೈಡ್ ಆಗುತ್ತೆ. ವಿ ವಿಲ್ ಫೈಂಡ್ ಆಲ್ 1 by 1. ದೆನ್ ವಿ ವಿಲ್ ಕಂಪೇರ್ ಸೈಡ್ಸ್ ಯಾವ ತರ ಸಿಗ್ತಾ ಇದೆ. ಓಕೆ, ಎ ಬಿ ಸ್ವಲ್ಪ ಫಾಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎ ಬಿ, ಓಕೆ, ಇಲ್ಲಿದೆ ಎ ಬಿ. 7 minus 4 ಎಷ್ಟಾಯ್ತು? 3. 3 square is 9. Plus
-4 -2 ಅಂದ್ರೆ -4 + 2 -2 ಆಯ್ತು. -2 ಸ್ಕ್ವೇರ್ ಇಸ್ 4 ಆಯ್ತು. ಪ್ಲಸ್ 7 - 1 is 6. 6 square is 36. ಕರೆಕ್ಟಾ? ಎಷ್ಟಾಯ್ತು? 49, which is 7. AB ಆಯ್ತು. ನೆಕ್ಸ್ಟ್ ಸೈಡ್ ವಿಲ್ ಬಿ BC. ಓಕೆ, BC ಏನಾಗುತ್ತೆ? 2 - 7 is -5. Square will give you 25. -5 -4 ಹೌದಾ? ಅಂದ್ರೆ ಪ್ಲಸ್ ಆಯ್ತು. ಅಂದ್ರೆ -5 + 4 -1 square, which is 1. 10 - 7 is 3. 3 square ಅಂದ್ರೆ 9. ಹೌದಾ? ಸೊ ಇದೆಷ್ಟಾಯ್ತು? √35. ನೆಕ್ಸ್ಟ್ ಸೈಡ್ ಯಾವುದು? CD. -1 -2 ಅಂದ್ರೆ -3. 9 ಆಯ್ತು. -3 -5 ಅಂದ್ರೆ ಪ್ಲಸ್ 2 ಆಯ್ತು. 2 square is 4. 4 - 10 -6 ಅಂದ್ರೆ ಎಷ್ಟಾಯ್ತು? 36. ದಿಸ್ ಇಸ್ ಅಗೇನ್ 49 ಅಂದ್ರೆ 7 ಆಯ್ತು. ಸರಿನಾ? ಲಾಸ್ಟ್ ಸೈಡ್ ಯಾವುದು? DA. -1 -4 ಅಂದ್ರೆ 5 -5 25 ಆಯ್ತು. -3 -2 ಅಂದ್ರೆ 1 square 1. 4 - 1 is 3. 3 square is 9. ಕರೆಕ್ಟಾ? ಇದೆಷ್ಟಾಯ್ತು? √35. Now what are the sides you got? 7 √35, 7 √35. ಕರೆಕ್ಟ್? ಅಂದ್ರೆ ಎರಡು ಸೈಡ್ಸ್ ಈಕ್ವಲ್ ಇದಾವೆ. ಅಪೋಸಿಟ್ ಸೈಡ್ AB ಗೆ CD ಅಪೋಸಿಟ್ ಇರುತ್ತೆ, BC ಗೆ AD ಅಪೋಸಿಟ್ ಇರುತ್ತೆ. ಸೊ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ದಟ್ ಮೀನ್ಸ್ ವಿಚ್ ಒನ್ ಇಟ್ ಇಸ್? ಇಟ್ ಇಸ್ ಅ ಪ್ಯಾರಲೋಗ್ರಾಮ್. ಕರೆಕ್ಟ್? ವಿಚ್ ಇಸ್ ಆಪ್ಷನ್ B. Next. Okay. Please take a screenshot of this. I want you people to try this. ಏನ್ ಹೇಳ್ತಾರೆ? 3 vertices ಕೊಟ್ಟಿದ್ದಾರೆ with coordinates. These are the vertices of what? Equilateral triangle. Equilateral ಅಂದ್ರೆ all sides should become equal. Right angle ಅಂದ್ರೆ the sum of squares of two sides will be equal to square of hypotenuse. ಅಂದ್ರೆ sum of any two sides square should become equal to square of one more. ಅಥವಾ ಐಸೋಸೆಲಸ್ ಅಂದ್ರೆ ಎನಿ ಟೂ ಸೈಡ್ಸ್ ಆರ್ ಈಕ್ವಲ್ ಅಥವಾ ನನ್ ಆಫ್ ದೀಸ್. ಇಸ್ ವೆರಿ ಈಸಿಲಿ ಒಂದು AB ಫೈಂಡ್ ಮಾಡಿ, ಒಂದು BC ಫೈಂಡ್ ಮಾಡಿ, ಒಂದು CA ಫೈಂಡ್ ಮಾಡಿ, ನೋಡಿ ರಿಲೇಷನ್ ಯಾವ ತರ ಬರ್ತಾ ಇದೆ. 3 ಈಕ್ವಲ್ ಬಂದ್ವಾ ಅಥವಾ 2 ಯಾವ್ದಾದ್ರು ಈಕ್ವಲ್ ಬಂದ್ವಾ? ಯಾವ್ದು ಬರ್ಲಿಲ್ಲ ಅಂದ್ರೆ ಸ್ಕ್ವೇರ್ ಮಾಡಿ ನೋಡಿ ಯಾವ್ದಾದ್ರು 3 ಪೇರ್ ನಲ್ಲಿ. ಓಕೆ, ವಿಲ್ ಯು ಆಲ್ ಟ್ರೈ ದಿಸ್? ಪ್ಲೀಸ್ ಟೇಕ್ ಅ ಸ್ಕ್ರೀನ್ಶಾಟ್. ಟ್ರೈ ದಿಸ್. For this, the answer will be isosceles. Next. Okay. ಏನ್ ಹೇಳ್ತಾ ಇದ್ದಾರೆ? The point in XY plane which is equidistant from the point 3 points. ಅಲ್ಲಿ ಒಂದು ಕ್ವಶನ್ ಬಿಟ್ಟು ಬಂದ್ವಲ್ಲ ನಾವು YZ ದ್ದು, ಅದೇ ಸೇಮ್ ಇದೆ ಇದು. ಓಕೆನಾ? ಸೊ ಇದನ್ನ ನೀಟಾಗಿ ಮಾಡೋಣ. ಇದೇ ಅಪ್ಲೈ ಮಾಡಿ ಅದನ್ನ ನೀವು ಹೋಮ್ವರ್ಕ್ ಅಂತ ಮಾಡಿ. ಓಕೆ, ಇದನ್ನ ನೀಟಾಗಿ ಮಾಡೋಣ. ಏನಿದೆ? 3 ಪಾಯಿಂಟ್ಸ್ ಇದಾವೆ ಅಂಡ್ 1 ಪಾಯಿಂಟ್ ಇಸ್ ದೇರ್ ಇನ್ XY ಪ್ಲೇನ್. ಕರೆಕ್ಟಾ? XY ಪ್ಲೇನ್ ಅಲ್ಲಿ ಇದೆ, ಈ ಪ್ಲೇನ್ ಅಲ್ಲಿ ಇದೆ. ಹಾಗಾದ್ರೆ ಇದ್ರದ್ದು ಕೋಆರ್ಡಿನೇಟ್ಸ್ ಹೇಗೆ ಬರೀತೀರಾ? x, 0 ಸಾರಿ x, y, 0. ಕರೆಕ್ಟ್? ಇಟ್ಸ್ Z ವುಡ್ ಬಿ 0. ಈ ಪಾಯಿಂಟ್ ಈ 3 ಪಾಯಿಂಟ್ ಇಂದ ಈಕ್ವಿ ಡಿಸ್ಟೆನ್ಸ್ ಮೇಲೆ ಇದೆ. ಓಕೆನಾ? ಅಂದ್ರೆ ಈ ಪಾಯಿಂಟ್ ನ ಒಂದು P ಅಂತ ಅನ್ಕೊಂಡ್ರೆ, ಇದು ABC ಅಂತ ಅನ್ಕೊಂಡ್ರೆ, ಇಟ್ ಇಸ್ ಅಟ್ ಈಕ್ವಲ್ ಡಿಸ್ಟೆನ್ಸ್. ದೆನ್ ಫೈಂಡ್ ದಿಸ್ ಪಾಯಿಂಟ್. ಅಂದ್ರೆ XY ಫೈಂಡ್ ಮಾಡ್ಬೇಕು ನಾವ್ ಇವಾಗ. ಕರೆಕ್ಟಾ? ಸೊ ಲೆಟ್ ದಟ್ ಪಾಯಿಂಟ್ ಇಸ್ ಆನ್ XY ಪ್ಲೇನ್, x, y, 0. ಲೆಟ್ A is 5, 0, 6. ಲೆಟ್ B is -3, 2. ಲೆಟ್ C is 4, 5, 0. ಓಕೆ, ಅದು ನಾವು ಬಿಟ್ ಬಂದಿರೋ ಕ್ವಶನ್, ಅರ್ಧಕ್ಕೆ ರಾಂಗ್ ಮಾಡಿರೋ ಕ್ವಶನ್ ಸೇಮ್ ಇದೆ. ಇಲ್ಲಿ XY ಇದೆ, ಅಲ್ಲಿ YZ ಇದೆ. ಸೊ ಇದನ್ನ ನಾನು ಮಾಡ್ತೀನಿ, ಅದನ್ನ ನೀವು ಮಾಡಿ, ಟ್ರೈ ಮಾಡಿ. ಏನ್ ಹೇಳ್ತಾ ಇದ್ದಾರೆ? PA = PB. ಓಕೆ, 1 by 1 ನೀಟಾಗಿ ತಗೊಳ್ಳೋಣ. ಈಗ ಫಸ್ಟ್ PA = PB. ಸೊ ಫಸ್ಟ್ PA ಫೈಂಡ್ ಮಾಡೋಣ. 5 - x whole square -y square plus 6 square. ಕರೆಕ್ಟಾ? ಸ್ಕ್ವೇರ್ ಆನ್ ಬೋತ್ ಸೈಡ್ಸ್, ಸ್ಕ್ವೇರ್ ರೂಟ್ ರಿಮೂವ್ ಮಾಡ್ಕೊಳ್ಳಿ. ನೆಕ್ಸ್ಟ್
0 minus 5 square minus 3 square 2 minus 6 ಅಂದ್ರೆ minus 4 square. ಕರೆಕ್ಟಾ? ಓಕೆ. ಸೊ ಇದೇನಾಯ್ತು, ಐಡೆಂಟಿಟಿ ಅಪ್ಲೈ ಮಾಡಿದ್ರೆ ಇದು 10 ಆಯ್ತು, ಇದು ಎಕ್ಸ್ ಸ್ಕ್ವೇರ್ ಆಯ್ತು, ಇದು ವೈ ಸ್ಕ್ವೇರ್, ದಿಸ್ ಇಸ್ 36, ದಿಸ್ ಇಸ್ 25, ದಿಸ್ ಇಸ್ 9, ದಿಸ್ ಇಸ್ 16. ಓಕೆ. Sorry. PB, right? Not AB, PB. P to B. So ಏನಾಗುತ್ತೆ, 0 minus x whole square minus 3 minus y whole square. This is 2 square. PB we are finding. So this is x square. This is 9. This is 6y. This is 4. E correct ಆಯ್ತಾ ಇದು? Okay. So now what cancels from both sides? X square, y square cancels. What is remaining? Minus 10x, 61. Here 6y plus 13. Okay. Sorry. Or you can write this as minus 10x minus 6y plus 61 minus 13 equals to 0. Or this is minus 10x minus 6y plus. Okay, ಏನೋ ಒಂದು ಈಕ್ವೇಶನ್ ಸಿಗ್ತಾ ಇದೆ. ನೆಕ್ಸ್ಟ್ they have told it is at equivalent distance. ಹೌದಾ? So PA will be equals to PB, PB will be equals to PC. ನೀವು either P equals to C use ಮಾಡ್ಕೊಳ್ಳಿ or PA PC use ಮಾಡ್ಕೊಳ್ಳಿ, anything is fine. Suppose if I use PB equals to PC, what I'll get? PB. PB just now find ಮಾಡಿದ್ವಲ್ಲ, this is your PB. X square plus 9 plus y square plus 6y plus 4 equals to PC. Okay, so PC ಏನಾಗುತ್ತೆ? X minus 4 whole square plus y minus 5 whole square plus 0. Correct? So this is x square 9 y square 6y 4. This is x square minus 8x 16. This is y square 10y 25. Okay. Now again this cancels. Here 6y, 9 plus 4 is 13. Here minus 8x minus 10y. This is 25 plus 16. 41. Correct? Okay. So ಇವಾಗ ಏನಾಗುತ್ತೆ, 8x plus 16y plus 13 minus 41. Okay. I hope till here I am correct. Just check. So we are getting two equations with respect to x and y. Yes. Correct only. So ಈಗ ನಿಮಗೆ ಇಲ್ಲಿ ಎರಡು ಲೀನಿಯರ್ ಈಕ್ವೇಶನ್ ಸಿಗ್ತಾ ಇದಾವೆ. ಕರೆಕ್ಟಾ? ಸೊ ಎರಡು ಲೀನಿಯರ್ ಈಕ್ವೇಶನ್ ಸಿಗ್ತಾ ಇದಾವೆ. ಸಾಲ್ವ್ ಮಾಡ್ಕೊಂಡ್ರೆ, ಒಂದ್ ಸೆಕೆಂಡ್, ಯಾವ್ದು ಬಿಟ್ಟೆ? So this is 8x plus 16y minus 28 equals to 0. Yes. So now this is your, say, first equation. Say this is your second equation. Make any one variable same. Solve the problems. Okay. If I solve fractions ಅಲ್ಲಿ ಬರುತ್ತೆ ನನಗೆ ಆನ್ಸರ್. ಕರೆಕ್ಟಾ? If you make x same, you have to multiply this with 8, you have to multiply this with 10. I'm going to get a answer in fraction. ಈಗ ನೀವು ಆಪ್ಷನ್ಸ್ ನೋಡಿದ್ರೆ ಎಲ್ಲೂ ಫ್ರಾಕ್ಷನ್ ಇಲ್ಲ. ಸೊ your answer would be D. Okay. Please check. Solve the value of equation 1 and equation 2. Solve for x. I will leave this much work for you. Okay. This is easy. You can solve the linear equations. X fraction ಅಲ್ಲಿ ಬರುತ್ತೆ. ಅಂದಮೇಲೆ ಆಪ್ಷನ್ಸ್ ಅಲ್ಲಿ ಇಲ್ಲ. So your answer would be none of these. Yes. Similarly, that question that we left, you can solve in the same way. I'll just find out ನಾನು ಎಲ್ಲಿ ಆನ್ಸರ್ ರಾಂಗ್ ಬರುತ್ತೆ.
We'll get the answer. Next, what is the distance of a point P from YZ plane? Okay, again, there is one point in YZ plane. So the point is here. If the point is here, say A, then YZ plane andre idradu X 0 ಆಗಿರುತ್ತೆ, Y and Z same ಇರುತ್ತೆ. Correct? Okay. If you are taking the distance from point P, okay, the foot will be same. The foot will be same. Correct? P ಏನಿದೆ 3, 4, 5. Since the foot will be same, A you can write as what? It will be 4, 5 only. ಹೌದಾ? ಸೇಮ್ ಇರುತ್ತೆ. ಯಾಕಂದ್ರೆ it will be a perpendicular distance. So what is the distance of PA? 3 minus 0 is 3 square. This is 0, this is 0. 3 square andre ಎಷ್ಟಾಯ್ತು? 3 of course. Okay, 3 square root andre 3. Which is option A. Next, what is the length of foot of the perpendicular drawn from the point P on Y axis? So already sumar questions ಮಾಡಿದೀವಿ. ಇಲ್ಲಿದೆ 3, 4, 5. foot ಎಲ್ಲಿದೆ? Y axis ಮೇಲೆ. foot Y axis ಮೇಲಿದೆ ಅಂದ್ರೆ X ಮತ್ತೆ Z 0 ಆಯ್ತು. Since it is a perpendicular line, it will be same as that of Y would be same as that of P. Okay. So ಏನಾಯ್ತು distance ಇವಾಗ 3 minus 0, 3 square. This is 0. 5 minus 0 ಅಂದ್ರೆ 5 square, which is 9 plus 25. 9 plus 25. Correct? ಎಷ್ಟಾಯ್ತು? root 34. Which option is correct? Option B. Yes, very good. Option B. Yes, ಇನ್ನೊಂದು 2 ಉಳಿದಿದೆ, ಮುಗಿಸ್ಬಿಡ್ತೀನಿ. ಚಾಪ್ಟರ್ ಮುಗಿದ್ಬಿಡುತ್ತೆ. ಓಕೆ, ಸ್ಪೇರ್ ಫಾರ್ ಅನದರ್ 5 or 7 minutes. That's it. This chapter is very small. ಯಾಕಂದ್ರೆ ಇದರಲ್ಲಿ ಸೆಕ್ಷನ್ ಫಾರ್ಮುಲಾ ಇಲ್ಲ. ಸೆಕ್ಷನ್ ಇಲ್ಲ ಅಂದ್ಮೇಲೆ ನಿಮಗೆ ಸೆಂಟ್ರಾಯ್ಡ್ ಪ್ರಾಬ್ಲಮ್ಸ್, ಟ್ರಯಾಂಗಲ್ ಪ್ರಾಬ್ಲಮ್ಸ್, ಮಿಡ್ ಪಾಯಿಂಟ್ ಪ್ರಾಬ್ಲಮ್ಸ್ ಎಲ್ಲ ಡಿಲೀಟ್ ಆಗಿದೆ. ಓನ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಮತ್ತೆ ಆಕ್ಸಿಸ್ ಕೋಆರ್ಡಿನೇಟ್ಸ್ ಅಷ್ಟ್ರ ಮೇಲೆ ಇರೋದು. I'll finish off. If the distance of the points, 2 ಪಾಯಿಂಟ್ ಇದೆ, ಇದನ್ನ A ಅನ್ಕೊಂಡು ಇದನ್ನ B ಅನ್ಕೊಂಡ್ರೆ, the distance between them is root 27. Then what is the value of A? Okay, so they have told the distance between AB is root 27. Simple distance formula. x2 minus x1. 0 minus A minus A. 1 minus 0, 1. 2 minus 1, 1. Okay. Square on both sides. ಇದೇನಾಯ್ತು? A square plus 1 plus 1 equals to 27. So A square is 25. So what is the value of A? Plus or minus 5. As simple as that. Okay. So which option is correct? Option B. Now please take care, when you take square root, it is always plus or minus. ಒಂದ್ ವೇಳೆ ಯಾವ್ದಾದ್ರು ಒಂದೇ ವ್ಯಾಲ್ಯೂ ಇದ್ರೆ +5 ಅಂತ ಮೆನ್ಷನ್ ಮಾಡಿ ಬಾಕಿ ಬೇರೆ ಇದ್ರೆ ಓಕೆ +5. -5 ಅಂತ ಮೆನ್ಷನ್ ಮಾಡಿ ಬಾಕಿ ಬೇರೆ ಆಪ್ಷನ್ಸ್ ಇದ್ರೆ ಓಕೆ -5. ಬಟ್ ಪ್ಲಸ್ or -5 ಎರಡು ಇದೆ. ಪ್ಲೀಸ್ ಟೇಕ್ ಕೇರ್. ಓಕೆ, ಸೊ ದ ಆನ್ಸರ್ ಇಸ್ ಬಿ. ನೆಕ್ಸ್ಟ್, ಎಸ್, ಆಲ್ ವೆರಿ ಈಸಿ ಕ್ವೆಶನ್ಸ್. ಸಚ್ ಕ್ವೆಶನ್ಸ್ ನಿಮ್ಗೆ NCERT ಬೋರ್ಡ್ ಎಕ್ಸಾಮ್ದು MCQ ನಲ್ಲೂ ಹೆಲ್ಪ್ ಆಗ್ಬೋದು. ತುಂಬಾ ಈಸಿ ಕ್ವೆಶನ್ಸ್. ವಿ ವಿಲ್ ಫಿನಿಶ್ ಆಫ್ 30 seconds, more than enough for each question. X-axis is the intersection of which of the following two planes? Okay, ನೋಡಿ, ಇದು X ಅಂತ ಅನ್ಕೊಂಡು, ಇದು Y ಅಂತ ಅನ್ಕೊಂಡು, ಇದು Z ಅಂತ ಅನ್ಕೊಂಡ್ರೆ, X-axis ಯಾವ 2 ಪ್ಲೇನ್ ಅನ್ನ ಇಂಟರ್ಸೆಕ್ಟ್ ಮಾಡ್ತಾ ಇದೆ ಕ್ವೆಶನ್. ಈಗ ನೋಡಿ, ಇಲ್ಲಿದೆ ನಿಮ್ದು X. ಸೊ ಇದು ಒಂದು ಪ್ಲೇನ್ ಅಲ್ವಾ? X is intersecting with this one plane. X is intersecting with this plane. ಆ ಕಡೆ ಏನಿರುತ್ತೆ? X' ಇರುತ್ತೆ. ನಮ್ಗೆ ಕೇಳ್ತಾ ಇರೋದು X. So X is the intersection of this plane and this plane. Which is this plane? XY. And which is this plane? XZ. So ಇದು intersection of which planes? XY and XZ. That is option A. Okay. Next. The locus of a point for which Y and Z both are 0. Both Y and Z 0 ಅಂದ್ರೆ ಡೆಫಿನೆಟ್ಲಿ ಎಲ್ಲಿರುತ್ತೆ ಪಾಯಿಂಟ್? ಅದು YZ 0 ಅಂದ್ಮೇಲೆ YZ ಪ್ಲೇನ್ ಅಲ್ಲೂ ಇರಲ್ಲ, XY ಪ್ಲೇನ್ ಅಲ್ಲೂ ಇರಲ್ಲ. ಯಾಕಂದ್ರೆ Y 0 ಇದೆ, ಅದಕ್ಕೆ XZ ಪ್ಲೇನ್ ಅಲ್ಲೂ ಇರಲ್ಲ. ಯಾಕೆ? X ನಲ್ಲಿ ಇರ್ಬೋದು, ಬಟ್ Z 0 ಇದೆ. ಕರೆಕ್ಟಾ? ಸ್ಪೇಸ್ ನಲ್ಲಂತೂ ಇಲ್ವೇ ಇಲ್ಲ. ಯಾಕೆ? Y 0 ಇದೆ, Z 0 ಇದೆ. ಹಾಗಾದ್ರೆ ಅದು ಪಾಯಿಂಟ್ ಎಲ್ಲಿರ್ಬೇಕು?
ಎಕ್ಸ್ ಆಕ್ಸಿಸ್ ಮೇಲೆನೆ ಇರಬೇಕು. ಸೊ ವಾಟ್ ಇಸ್ ದಟ್ ಲೋಕಸ್ ಆಫ್ ಅ ಪಾಯಿಂಟ್? ಇಟ್ ಇಸ್ ಅ ಈಕ್ವೇಶನ್ ಆಫ್ ಎಕ್ಸ್ ಆಕ್ಸಿಸ್. ಓಕೆ, ನೆಕ್ಸ್ಟ್ ಲಾಸ್ಟ್. A plane is parallel to YZ plane, then it is perpendicular to what? Okay, so this is X, Y, Z. Now what we know, all three are perpendicular to each other. ಹೌದಾ? ಈಗ ಒಂದು ನಿಮ್ದು ಪ್ಲೇನ್ ಇದೆ, ಆ ಪ್ಲೇನ್ ಯಾವ್ದಕ್ ಪ್ಯಾರಲಲ್ ಇದೆ? Y ಮತ್ತೆ Z ಪ್ಯಾರಲಲ್ ಇದೆ. ಹೌದಾ? Y ಮತ್ತೆ Z ಪ್ಯಾರಲಲ್ ಇದ್ರೆ ಅಫ್ಕೋರ್ಸ್ ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ವಾಟ್? ಎಕ್ಸ್ ಆಕ್ಸಿಸ್ ಓನ್ಲಿ. ಹೌದಾ? Y ಪ್ಯಾರಲಲ್ ಇದೆ, Z ಪ್ಯಾರಲಲ್ ಇದೆ. ಓಕೆ, ಇಫ್ ದಿಸ್ ಲೈನ್, ಇಫ್ ಸೇ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ 2 ಆಕ್ಸಿಸ್, ಇದು ಎಕ್ಸ್ ಅನ್ಕೊಂಡು ಇದು Y ಅನ್ಕೊಂಡ್ರೆ ಒಂದು ಲೈನ್ ಇದೆ Y ಪ್ಯಾರಲಲ್ ಇದೆ. ಇದು Y ಪ್ಯಾರಲಲ್ ಇದ್ರೆ ಅಫ್ಕೋರ್ಸ್ ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಟು Z ಓನ್ಲಿ, ನೋ? ಸಿಮಿಲರ್ಲಿ ಹಿಯರ್ plane is there, that plane is parallel to YZ, that means it is perpendicular to X axis. So which option is correct? Option A. Yes, next. Okay, so last question. ಈ ತರ ನಿಮ್ಗೆ questions ಬರ್ಬೋದು. ಇದೊಂದು question ಮಾಡಿ I will finish off, this chapter gets over. Okay, ಎಷ್ಟು ಪಾಸಿಬಲ್ ಡಿಫರೆಂಟ್ ಪ್ರಾಬ್ಲಮ್ಸ್ ಇದಾವೆ ಅಷ್ಟು ಕವರ್ ಮಾಡಿದೀನಿ. ಏನ್ ಹೇಳ್ತಾರೆ, this might be new but it is very easy actually. If a parallelopiped, ಏನು parallelopiped ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಸ್ಕ್ವೇರ್ ಅದು 3 ಡೈಮೆನ್ಷನಲ್ಲಿ ಕ್ಯೂಬ್, ಸರ್ಕಲ್ ಅದು 3 ಡೈಮೆನ್ಷನಲ್ಲಿ ಸ್ಪಿಯರ್. ಅದೇ ತರ ಪ್ಯಾರಲೋಗ್ರಾಮ್ ಅದು 3 ಡೈಮೆನ್ಷನಲ್ ಬರೋ ಫಿಗರ್ ನ ಪ್ಯಾರಲೋಪೈಪ್ಡ್ ಅಂತ ಕರಿತೀವಿ. ಓಕೆನಾ? ಸೇ ಐ ಟ್ರೈ ಮೈ ಬೆಸ್ಟ್ ಟು ಡ್ರಾ ದ ಫಿಗರ್ ನೈಸ್ಲಿ. ಇದು ಪ್ಯಾರಲೋಗ್ರಾಮ್ ಅದು 3 ಡೈಮೆನ್ಷನಲ್ ಬರೋ ಫಿಗರ್ ನ ಪ್ಯಾರಲೋಪೈಪ್ಡ್ ಅಂತ ಕರಿತೀವಿ. ಓಕೆ, ಇಟ್ ಇಸ್ ಫಾರ್ಮ್ಡ್ ಬೈ ದ ಪ್ಲೇನ್ಸ್ ಡ್ರಾನ್ ಥ್ರೂ ದ ಪಾಯಿಂಟ್ಸ್. ಅಂದ್ರೆ 2 ಪಾಯಿಂಟ್ ಇದೆ, ಇಟ್ ಇಸ್ ಫಾರ್ಮ್ಡ್ ಬೈ ಯೂಸಿಂಗ್ ದೀಸ್. ಓಕೆ, ಸೇ ಒಂದು 2, 3, 5 ಅನ್ಕೊಂಡು ಮತ್ತೊಂದು ಸೇ 5, 9, 7 ಅನ್ಕೊಂಡ್ರೆ ಇಟ್ ಇಸ್ ಫಾರ್ಮ್ಡ್ ಬೈ ಯೂಸಿಂಗ್ ದೀಸ್ ಪಾಯಿಂಟ್ಸ್ ಪ್ಯಾರಲಲ್ ಟು ದ ಕೋಆರ್ಡಿನೇಟ್ ಪ್ಲೇನ್ಸ್. ದೆನ್ ಫೈಂಡ್ ದ ಲೆಂತ್ ಆಫ್ ದ ಡಯಾಗನಲ್. ಓಕೆ, ಸೊ ಡಯಾಗನಲ್ ಅಂದ್ರೆ ಒಂದು ಪಾಯಿಂಟ್ ಇಂದ ಒಂದು ಪಾಯಿಂಟ್ಗೆ. ಎಸ್, ಆಲ್ವೇಸ್ ರಿಮೆಂಬರ್, ನೀವು ಇದನ್ನ ಮೆನ್ಸುರೇಷನ್ ನಲ್ಲಿ ಅಥವಾ ನಿಮ್ 10th ಸ್ಟ್ಯಾಂಡರ್ಡ್ ನಲ್ಲಿ ಕಲ್ತಿರ್ಬೋದು ಮೇ ಬಿ. Otherwise, remember the diagonal of a parallelopipe is always square root of length square, width square and height square. ಹೌದಾ? ನೀವು ಇದ್ರಲ್ಲಿ ಕಲ್ತಿರ್ತೀರಾ ಕ್ಯೂಬಾಯ್ಡ್ಗೆ. ಕ್ಯೂಬಾಯ್ಡ್ ಅಂದ್ರೆ ಏನು? ರೆಕ್ಟಾಂಗಲ್ 3 ಡೈಮೆನ್ಷನಲ್ ಸ್ಪೇಸ್ ನಲ್ಲಿ ನಿಮ್ಗೆ ಏನ್ ಫಿಗರ್ ಸಿಗುತ್ತೆ ಅದು ಕ್ಯೂಬಾಯ್ಡ್, ಕರೆಕ್ಟ್ ಅಲ್ವಾ? ಕ್ಯೂಬಾಯ್ಡ್ಗೆ 3 ಡೈಮೆನ್ಷನ್ಸ್ ಇರ್ತವೆ, ಒಂದು ಲೆಂತ್, ಒಂದು ವಿಡ್ತ್, ಒಂದು ಹೈಟ್. ಇದು ಡಯಾಗನಲ್ ಏನಿರುತ್ತೆ, ಡಯಾಗನಲ್ ಹೇಗ್ ಸಿಗುತ್ತೆ ನಿಮಗೆ? ಡಯಾಗನಲ್ ಇಸ್ ಗಾಟ್ ಬೈ ಜಾಯಿನಿಂಗ್ ದಿಸ್ ರೈಟ್ ಆಂಗಲ್ ಟ್ರಯಾಂಗಲ್, ಕರೆಕ್ಟ್? ಇಫ್ ಯು ಜಾಯಿನ್ ಸರ್ಟನ್ ವ್ಯಾಲ್ಯೂಸ್ ಲೈಕ್ ದಿಸ್, ಯು ವಿಲ್ ಗೆಟ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್ ನಲ್ಲಿ ನಿಮಗೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಬಹುದು. ಹೌದಾ? ಸೊ ಅದನ್ನ ಅಪ್ಲೈ ಆದ್ಮೇಲೆ ದಿಸ್ ಇಸ್ ದ ಡಯಾಗನಲ್ ಆಫ್ ಪ್ಯಾರಲೋಪೈಪ್ಡ್, ನೆನ್ಪಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್, ಲೆಂತ್ ಅಂದ್ರೆ ಏನು? ಇದು ಒಂದು ಪಾಯಿಂಟ್ ಇದ್ದು ಇದು ಒಂದು ಪಾಯಿಂಟ್ ಇದ್ರೆ ಎಕ್ಸ್ ಆಕ್ಸಿಸ್ ಅನ್ನ ಅಲಾಂಗ್ ಎಕ್ಸ್ ಆಕ್ಸಿಸ್, ಇದು ಒಂದು ಆಕ್ಸಿಸ್ ಲೆಂತ್ ಅನ್ನೋದು, ಇದು ಒಂದು ಆಕ್ಸಿಸ್ ವೈ ಅನ್ನೋದು, ಇದು ಒಂದು ಆಕ್ಸಿಸ್ ಝೆಡ್ ಅನ್ನೋದು, ಕರೆಕ್ಟಾ? ಇದೇನಾಯ್ತು? ನಥಿಂಗ್ ಬಟ್ ಯೋರ್ ಲೆಂತ್ ಇಸ್ ಅಲಾಂಗ್ ಸೇ ಎಕ್ಸ್ ಆಕ್ಸಿಸ್, ಯೋರ್ ವಿಡ್ತ್ ಇಸ್ ಅಲಾಂಗ್ ಸೇ ವೈ ಆಕ್ಸಿಸ್, ಯೋರ್ ಹೈಟ್ ಇಸ್ ಸೇ ಅಲಾಂಗ್ ಝೆಡ್ ಆಕ್ಸಿಸ್. ಸೊ ಅದ್ರ ಮಧ್ಯದಲ್ಲಿ ಡಿಸ್ಟೆನ್ಸ್ ತೆಗೆದ್ರೆ ನಿಮ್ಗೆ ಸೈಡ್ ಸಿಗುತ್ತಲ್ವಾ? ಈ ಪಾಯಿಂಟ್ ಇಂದ ದಿಸ್ ಪಾಯಿಂಟ್ ಮೈನಸ್ ದಿಸ್ ಪಾಯಿಂಟ್. ಓಕೆ, ಸೊ ಏನ್ ಸಿಗುತ್ತೆ? 5, 9, 7 x2, y2, z2 ಅಂತ ಅನ್ಕೊಂಡ್ರೆ 2, 3, 5 x1, y1, z1 ಅಂತ ಅನ್ಕೊಂಡ್ರೆ x2 ಮೈನಸ್ x1 ಏನಾಯ್ತು? ಡಿಸ್ಟೆನ್ಸ್ ಆಫ್ ಸೇ ದಿಸ್ ಲೈನ್ ಸೆಗ್ಮೆಂಟ್. ಓಕೆ, ಸೊ ಲೆಂತ್ ಏನಾಗುತ್ತೆ? 5 ಮೈನಸ್ 2, 3 ಆಯ್ತು. ವಿಡ್ತ್ ಏನಾಗುತ್ತೆ? 9 ಮೈನಸ್ 3 ವಿಚ್ ಇಸ್ 6. height ಏನಾಗುತ್ತೆ? 7 minus 5 which is 2. Therefore, what is your diagonal? L square, that is 3 square, width square, that is 36, and height square which is 4. So 49 ಆಯ್ತು.
49 ಅಂದ್ರೆ ನಥಿಂಗ್ ಬಟ್ 7 ಆಯ್ತು. ಸೊ ವಾಟ್ ಇಸ್ ದ ಲೆಂತ್ ಆಫ್ ದ ಡಯಾಗನಲ್? 7 units, which is option A. Okay, yes. So this is about your three-dimensional geometry, and this chapter finishes here. ಅದು ಒಂದು ಇದೊಂದು ಹೋಮ್ವರ್ಕ್ ಟ್ರೈ ಮಾಡಿ, ತುಂಬಾ ಈಸಿ ಕ್ವೆಶನ್, ತುಂಬಾ ಈಸಿ. ಏನ್ ಹೇಳ್ತಾರೆ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ಅ ಪಾಯಿಂಟ್ ವಿಚ್ ಇಸ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದ 4 ಪಾಯಿಂಟ್ಸ್ ಅಂತ ಹೇಳಿದ್ದಾರೆ. 4 ಪಾಯಿಂಟ್ಸ್ ಎ ಬಿ ಸಿ, 0 ಅಂದಿದೆ, ಕರೆಕ್ಟ್. 0 A B C. ಈಗ ನೋಡಿ, ಆ ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ, ಜಸ್ಟ್ ಅ ಪಾಯಿಂಟ್, ಯಾವ ಪ್ಲೇನ್ ನಲ್ಲಿ ಇದೆ ಅಂತ ಹೇಳ್ತಾ ಇಲ್ಲ, ಕರೆಕ್ಟಾ? ಜಸ್ಟ್ ಅ ಪಾಯಿಂಟ್ ಅಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಇನ್ ದ ಸ್ಪೇಸ್ ಓನ್ಲಿ. ಲೆಟ್ ದಟ್ ಪಾಯಿಂಟ್ ಬಿ XYZ. ಏನ್ ಹೇಳ್ತಾ ಇದ್ದಾರೆ, PO is equals to PA is equals to PB is equals to PC. ಓಕೆ, ಸೊ 3 ಫೈಂಡ್ ಮಾಡಬೇಕು, ನಿಮಗೆ 3 ರಿಲೇಷನ್ ಸಿಗುತ್ತೆ. ದಿಸ್ ಈಕ್ವಲ್ಸ್ ಟು ದಿಸ್, ದಿಸ್ ಈಕ್ವಲ್ಸ್ ಟು ದಿಸ್. ನಿಮ್ಗೆ ಯಾವ ಕಾಂಬಿನೇಷನ್ ಬೇಕು ಅದು ಕಾಂಬಿನೇಷನ್ ಮಾಡಿ ಟ್ರೈ ಮಾಡಿ. ಓಕೆನಾ? ಟ್ರೈ ಮಾಡ್ತೀರಾ ಎಲ್ರು? ವಿಲ್ ಎವ್ರಿ ಒನ್ ಟ್ರೈ ಇಟ್? ಮಾತಾಡ್ಬೇಕು, ಎಸ್ ನೋ ಏನಾದ್ರು ಹೇಳ್ಬೇಕು. ಓಕೆ, ಎಸ್, ಗುಡ್. ಟ್ರೈ ದಿಸ್. ಆನ್ಸರ್ ಬೇಕಾ? 1 ಸೆಕೆಂಡ್. ಝೀರೋ 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 ಅಂದ್ರೆ X² Y² Z² ಒಂದಾಯ್ತು. P ಇಂದ 0ಗೆ, P ಇಂದ Aಗೆ ಅದು 0 ಆಯ್ತು, ಅಲ್ಲೂ 0 ಆಯ್ತು. ಅಂದ್ರೆ X - L², ಅಲ್ಲಿ Y - M², ಇಲ್ಲಿ Z - N². ಇದೆಲ್ಲ ಒಂದಕ್ಕೊಂದು ಈಕ್ವಲ್ ಆದ್ರೆ ಆಪ್ಷನ್ಸ್ ಆರ್, 1 ಸೆಕೆಂಡ್, these are equal to each other. Square cancels. Option will be B. Okay, try ಮಾಡಿ. Yes, the option will be B for this. Okay, please try this. Take a screenshot of the question, and this is about your three-dimensional geometry. Okay, yes. ಎಲ್ರಿಗೂ ಲಿಮಿಟ್ಸ್ ಡೆರಿವೇಟಿವ್ಸ್ ಆಗಿದೆಯಾ? ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಆಗಿದೆಯಾ ಎಲ್ರಿಗೂ? ಆಗಿದೆ. ಓಕೆ, ಫೈನ್. Tomorrow I will start with limit and derivative, one of the most important topic for your mathematics foundation, for your second year foundation, second PUC, for your CET, for your JE, everything. Okay, most important chapter. Please read all the results. Please understand what is the meaning of limit, what is the meaning of derivative. Theorems idave, yaudu? Sandwich theorem. Sin x by x as limit x tends to 0, tan x by x as limit x tends to 0. In the derivatives, all derivatives, derivative of sin x andre enu, cos x andre enu, product rule, uv rule, u by v rule. ಪ್ಲೀಸ್ ಎಲ್ಲ ಸ್ವಲ್ಪ ರಿವೈಸ್ ಮಾಡ್ಕೊಂಡು ಬನ್ನಿ. ನಾಳೆ ಅಂತೂ ಡೆರಿವೇಟಿವ್ ಸ್ಟಾರ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಅಟ್ ಲೀಸ್ಟ್ ಲಿಮಿಟ್ಸ್ ಅನ್ನ ಸ್ವಲ್ಪ ಓದ್ಕೊಂಡು ಬನ್ನಿ. ಓಕೆ, ಎನಿ ಡೌಟ್ಸ್ ಇನ್ ಟುಡೇ ಸೆಷನ್ ಟು ಎನಿವನ್? Any doubts to anyone in today's session? Okay, good, fine. So already time agide. I'll end the class.